ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ. ಇವತ್ತಿನ ತರಗತಿಯಲ್ಲಿ ನಾವು ತುಂಬಾ ಮುಖ್ಯವಾದಂತಹ ವಿಷಯದ ಬಗ್ಗೆ ಚರ್ಚಿಸೋಣ ಸ್ನೇಹಿತರೆ. ನಾನು ಭೂಗೋಳ ತಜ್ಞ ಮತ್ತು ಪರಿಸರ ತಜ್ಞ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡ್ತಾ ಇದ್ದೇನೆ. ಹಲವಾರು ಪುಸ್ತಕಗಳು ಓದಿದ್ದೇನೆ ಮತ್ತು ಹಲವಾರು ದೇಶಗಳಲ್ಲಿ ನಾನು ಕೆಲಸಗಳನ್ನು ಮಾಡಿದ್ದೇನೆ ಸ್ನೇಹಿತರೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ನಿಮ್ಮ ಸ್ನೇಹಿತರಿಗೆ ಹೇಳಿ ನನ್ನ ತರಗತಿಗಳನ್ನು ನೋಡಲಿಕ್ಕೆ ಅವರಿಗೊಂದು ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಅದರಿಂದ ನನಗೂ ಸಹ ಪ್ರೋತ್ಸಾಹ ಸಿಗುತ್ತೆ, ಜೊತೆಗೆ ಇನ್ನೂ ಹೆಚ್ಚಿನ ತರಗತಿಗಳನ್ನು ನಾನು ಮಾಡಲು ಇಚ್ಛಿಸುತ್ತೇನೆ ಸ್ನೇಹಿತರೆ. ಮುಂದೆ ನಾನು ಭೂಗೋಳಶಾಸ್ತ್ರ ಮುಗಿದ ಮೇಲೆ ನಾನು ನಿಮಗೆ ಪರಿಸರ ಶಾಸ್ತ್ರವನ್ನು ಕೂಡ ಬೋಧನೆ ಮಾಡ್ತೇನೆ ಸ್ನೇಹಿತರೆ. ಇವತ್ತಿನ ತರಗತಿ ಏನಿದೆ ಅಂದರೆ ಗ್ರಹಣಗಳ ಬಗ್ಗೆ. ಯಾಕೆಂದರೆ ಗ್ರಹಣಗಳು ಯಾವಾಗ ಆಗುತ್ತೆ ಅದರ ಬಗ್ಗೆ ಎಷ್ಟೊಂದು ಮೂಢನಂಬಿಕೆಗಳಿದೆ ಮತ್ತು ಅದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಎಲ್ಲೂ ಇಲ್ಲ. ಸೊ ಇವತ್ತಿನ ತರಗತಿಯಲ್ಲಿ ತುಂಬ ಚಿಕ್ಕ ತರಗತಿ ಆದರೂ ನಿಮಗೆ ಯಾವ ರೀತಿ ಗ್ರಹಣಗಳು ಸಂಭವಿಸುತ್ತೆ, ಗ್ರಹಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಇದು ಒಂದು ಖಗೋಳದ ಘಟನೆ, ಅಂದ್ರೆ ನಮ್ಮ ಸ್ಪೇಸ್ ಬಾಹ್ಯಾಕಾಶದಲ್ಲಿ ಆಗುವಂತ ಒಂದು ಘಟನೆ ಇದು. ಅದರ ಬಗ್ಗೆ ನೀವು ಚರ್ಚಿಸಬೇಕಾಗುತ್ತೆ. ಖಗೋಳ ಏನು, ನಮ್ಮ ವಾಯುಮಂಡಲದ ಹೊರಗಡೆ ಇರೋದನ್ನ ಪ್ರದೇಶವನ್ನು ನಾವು ಸ್ಪೇಸ್ ಅಂತ ಏನ್ ಕರೀತೀವಲ್ಲ ಅದು ಖಗೋಳ, ಬಾಹ್ಯಾಕಾಶ. ಅಲ್ಲಿ 3 ಸೆಲೆಸ್ಟಿಯಲ್ ಆಬ್ಜೆಕ್ಟ್, ಖಗೋಳದಲ್ಲಿ ಇರುವಂತಹ 3 ಬಾಹ್ಯಾಕಾಶ ವಸ್ತುಗಳು ಅಂದ್ರೆ ಸೂರ್ಯ, ಪೃಥ್ವಿ ಮತ್ತು ಚಂದ್ರ, ಈ 3ರಿಂದ ಆಗುವಂತ ಒಂದು ಘಟನೆ. ಸೂರ್ಯ, ಪೃಥ್ವಿ ಮತ್ತು ಚಂದ್ರ, ಅಥವಾ ಸೂರ್ಯ, ಚಂದ್ರ ಮತ್ತು ಪೃಥ್ವಿ ಯಾವಾಗ ಒಂದೇ ಸಮತಲ ರೇಖೆಗೆ ಬರುತ್ತೆ ಅಥವಾ ಸಮಕ್ಷೇತ್ರದಲ್ಲಿ ಬರುತ್ತೆ, ಸೇಮ್ ಪ್ಲೇನ್ ಅಂತ ಏನ್ ಕರಿತೀವಿ ನಾವು, ಆಯ್ತಾ, ಅವಾಗ ಗ್ರಹಣಗಳು ಸಂಭವಿಸುತ್ತೆ. ಸ್ನೇಹಿತರೆ, ಯಾವಾಗ ಸೂರ್ಯ, ಚಂದ್ರ, ಪೃಥ್ವಿ ಅಥವಾ ಸೂರ್ಯ, ಪೃಥ್ವಿ, ಚಂದ್ರ ಒಂದೇ ಸಮತಲ ಕ್ಷೇತ್ರ, ಸಮತಲ ಅಂದ್ರೆ ಪ್ಲೇನ್ ಬರುತ್ತೆ, ಅವಾಗ ನಾವು ಗ್ರಹಣ ನೋಡಬಹುದು. ಸೊ ಈ ರೀತಿ ನೋಡಿ, ಸೂರ್ಯ, ಚಂದ್ರ ಮತ್ತು ನಾವು ಪೃಥ್ವಿ, ಇದು ಗೊತ್ತಿದೆ ನಿಮಗೆಲ್ಲ. ಸೊ ಇದನ್ನು ಗಮನಿಸಿ. ಸೊ ಸೂರ್ಯ, ಚಂದ್ರ, ಪೃಥ್ವಿ ಯಾವ ರೀತಿ ಒಂದೇ ಸಮತಲದಲ್ಲಿ, ಸಮತಲ ಸನ್ ಸೆಂಟರ್, ಮೂನ್ ಸೆಂಟರ್, ಅರ್ತ್ ಸೆಂಟರ್ ಎಲ್ಲ ಒಂದೇ ಕೋಇನ್ಸೈಡ್ ಆಗಬೇಕು. ತುಂಬಾ ಅಪರೂಪದ ಸಂಗತಿ ಇದು, ಹೌದಲ್ಲ? ಇದು ನಾವು ಯುಗ್ಮ ಅಥವಾ ಯುಗಳ ಅಂತ ಕರಿತೀವಿ, ಸಿಜಿ ಅಂತ ಕರಿತೀವಿ, ಸಿಜಿ. ಓಕೆ, ಇದು ಗಮನಿಸಿ. ಹಂಗೆ ಇಲ್ಲಿ ನೋಡಿ, ಇದರಲ್ಲಿ ಸೂರ್ಯ, ಪೃಥ್ವಿ, ಚಂದ್ರ, ಸೂರ್ಯ, ಪೃಥ್ವಿ, ಚಂದ್ರ ನೋಡಿ ಮತ್ತೆ ಒಂದೇ ಸಮತಲ ಕ್ಷೇತ್ರ ಬಂದಿದೆ, ಒಂದೇ ಪ್ಲೇನ್ ಇದೆ. ಸೆಂಟರ್ ಆಫ್ ಸನ್, ಸೆಂಟರ್ ಆಫ್ ಅರ್ತ್, ಸೆಂಟರ್ ಆಫ್ ಮೂನ್ 3 ಕೋಇನ್ಸೈಡ್ ಆಗಿದೆ. ಈ ರೀತಿ ಆದಾಗ ನಮಗೆ ಗ್ರಹಣಗಳು ಸಂಭವಿಸುತ್ತೆ. ಇದನ್ನು ತಿಳ್ಕೊಬೇಕು ಫಸ್ಟ್. ಈ ತರ ಒಂದೇ ಕ್ಷೇತ್ರ ಬರೋದನ್ನ ನಾವು, ಒಂದೇ ಸಮತಲ ಕ್ಷೇತ್ರ ಬಂದಾಗ ಅದನ್ನ ಯುಗ್ಮ, ಯುಗಳ, ಸಿಜಿ ಅಂತ ಕರಿತೀವಿ. ಸಿಜಿ ಈ ಪದ ನಾನು ಕನ್ನಡದಲ್ಲಿ ಸರಿ ಬರ್ದಿಲ್ಲ, ನೀವು ಅದನ್ನ ಸ್ವಲ್ಪ ಸಿಜಿ ಅಂತ ಬರ್ಕೊಳ್ಳಿ. SYZYGY, ಆಯ್ತಾ? ಏನಾಗುತ್ತೆ ಗ್ರಹಣ ಆದಾಗ ಅಂದ್ರೆ ಒಂದರ ನೆರಳು ಇನ್ನೊಂದರ ಮೇಲೆ ಬೀಳುತ್ತೆ, ಅದು ಮುಖ್ಯವಾಗಿ. ಇವಾಗ ನಿಮ್ಗೆ ನಾನು ಕಾಣ್ತಾ ಇದ್ದೀನಿ ಅಲ್ವಾ, ಸಡನ್ ಆಗಿ ಏನೋ ಒಂದು ವಸ್ತು ಬಂತು, ಇಲ್ಲಿ ನೋಡಿ ಈ ವಸ್ತು ಬಂತು, ಅವಾಗ ಏನಾಗುತ್ತೆ ಹೇಳಿ? ಅವಾಗ ನಿಮ್ಗೆ ಇದು ಕಾಣುತ್ತೆ, ನಾನು ಕಾಣೋದಿಲ್ಲ, ಅಂದ್ರೆ ನಾ ಇದರಿಂದ ಮರೆಯಾದೆ, ಅದು ಗ್ರಹಣ. ಗೊತ್ತಾಯ್ತಲ್ಲ? ಇವಾಗ ನೀವೇ ಕೇಂದ್ರ ಬಿಂದು ಆಗಿರ್ತೀರಾ ಒಂದು ಜಾಗದಲ್ಲಿ, ಅದೇ ಯಾರು ಇನ್ನೊಬ್ರು ಬಂದಾಗ ಆ ಜಾಗಕ್ಕೆ ಏನಾಗುತ್ತೆ, ನಿಮ್ಮನ್ನ ಅವ್ರು ಮರೆ ಮಾಡ್ಬಿಡ್ತಾರೆ. ಅವಾಗ ನೀವೇನ್ ಹೇಳ್ತೀರಾ? ಸೊ ಈ ವ್ಯಕ್ತಿ ನನ್ನ ಮರೆ ಮಾಡಿದ್ದಾರೆ ಈಗ. ಅವಾಗ ಅದು ಒಂದು ರೀತಿ ಗ್ರಹಣ. ಗೊತ್ತಾಯ್ತಲ್ಲ? ಒಂದು ವಸ್ತು ಇನ್ನೊಂದು ವಸ್ತು ಮುಂದೆ ಬಂದಾಗ ಏನಾಗುತ್ತೆ, ಅದ್ರ ನೆರಳು ಅದ್ರ ಮೇಲೆ ಬೀಳುತ್ತೆ, ಅದನ್ನ ನಾವು ಗ್ರಹಣ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಅಷ್ಟೇ ಇದು. ಸೊ ಅವತ್ತಿನ ದಿವಸ ಏನಾಗುತ್ತೆ ಅಂದ್ರೆ ಸೂರ್ಯ, ಚಂದ್ರ ಅವೆರಡರ ಗುರುತ್ವಾಕರ್ಷಣೆ ನಮ್ಮ ಮೇಲೆ ಇರುತ್ತೆ. ಗೊತ್ತಾಯ್ತಲ್ಲ? ಅವತ್ತಿನ ದಿವಸ ಟೈಟ್ಸ್ ಜಾಸ್ತಿ ಇರುತ್ತೆ, ಹೈಯೆಸ್ಟ್ ಟೈಟ್ಸ್ ಇರುತ್ತೆ, ಉಬ್ಬರವಿಳಿತಗಳು ಜಾಸ್ತಿ ಇರುತ್ತೆ. ಕಳೆದ ತರಗತಿ ಉಬ್ಬರವಿಳಿತಗಳ ಬಗ್ಗೆ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೇನೆ, ಚಂದ್ರನ ಬಗ್ಗೆನೂ ಚರ್ಚೆ ಮಾಡಿದ್ದೇನೆ. ತಾವೇನಾದ್ರು ಆ ತರಗತಿಗಳನ್ನು ನೋಡಿಲ್ಲ ಅಂದ್ರೆ ಅದನ್ನ ಒಂದ್ಸರಿ ನೋಡಿ ಇಲ್ಲಿ ಬನ್ನಿ. ಸೊ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ನಾನು ನಿಮಗೆ ನೋಟ್ಸ್ ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಕೊಟ್ಟಿದ್ದೀನಿ ನಾನು ಇಲ್ಲಿ. ಯುಗ್ಮ ಮತ್ತು ಯುಗಳ ಅಂದ್ರೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ನಾವು ಕಟ್ಕೊಳ್ಳಿ. ಸೂರ್ಯ, ಚಂದ್ರ, ಪೃಥ್ವಿ, ಇಲ್ಲಿ ನೋಡಿ, ಪೃಥ್ವಿ ಅಂದ್ರೆ ಭೂಮಿ, ಆಯ್ತಾ? ಸಂಸ್ಕೃತದಲ್ಲಿ ಅರ್ಥನ ನಾವು ಪೃಥ್ವಿ ಅಂತ ಕರಿತೀವಿ, ಅದನ್ನು ಯೂಸ್ ಮಾಡ್ತೇವೆ. ಸೊ ಸೂರ್ಯಗ್ರಹಣ ಸಂಭವಿಸಬೇಕು ಅಂದ್ರೆ ಏನಾಗಬೇಕು ಸರ್ ಅಂತ ಕೇಳ್ತೀರಾ ಅನ್ಕೊಳ್ಳಿ. ಸೂರ್ಯ ಇರಬೇಕು, ಮಧ್ಯದಲ್ಲಿ ಚಂದ್ರ ಬರಬೇಕು, ಅವಾಗ ಚಂದ್ರನ ನೆರಳು ಪೃಥ್ವಿ ಮೇಲೆ ಬೀಳುತ್ತೆ ನೋಡಿ. ಇಲ್ಲಿ ಚಂದ್ರನ ನೆರಳು ಪೃಥ್ವಿ ಮೇಲೆ ಬೀಳ್ತಾ ನೋಡಿ, ಈ ಜಾಗದಲ್ಲಿ ಒಂದು ಲೇಸರ್ ಹಾಕೊಂಡು ತೋರಿಸ್ತೀನಿ ನೋಡಿ. ಇಲ್ಲಿ ಚಂದ್ರನ ನೆರಳು ಬೀಳ್ತಾ ಇದೆ ನೋಡಿ, ಅವಾಗ ನಮಗೆ ಗ್ರಹಣ ಸಂಭವಿಸುತ್ತೆ. ಗೊತ್ತಾಯ್ತಲ್ಲ? ಇದನ್ನೇ ನಾವು
ಸೂರ್ಯಗ್ರಹಣ ಅಂದ್ರೆ ಸೂರ್ಯ ಮರೆಯಾಗಿ ಹೋಗ್ತಾ ಇದ್ದಾನೆ ಚಂದ್ರನಿಂದ. ಈ ಜಾಗದಲ್ಲಿರೋರಿಗೆ, ಈ ಜಾಗದಲ್ಲಿರೋ ಜನಗಳಿಗೆ ಸೂರ್ಯ ಕಾಣೋದಿಲ್ಲ ಒಂದು ಕ್ಷಣ, ಯಾಕಂದ್ರೆ ಚಂದ್ರ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ಇದು ನೋಡಿ ನಮ್ಮ ಪೃಥ್ವಿ, ನಮ್ಮ ಭೂಮಿ. ಈ ಭೂಮಿಯ ಯಾವ ಭಾಗಕ್ಕೆ ಬೆಳಕು ಬೀಳುತ್ತೆ ಅದು ದಿನ, ಇದು ದಿನ. ಇನ್ನೊಂದು ಭಾಗ ರಾತ್ರಿ. ಹೌದಾ? ನೋಡಿ ಇದನ್ನು ಗಮನಿಸಿ. ಪೃಥ್ವಿಯ ಯಾವ ಭಾಗಕ್ಕೆ ಬೆಳಕು ಬೀಳುತ್ತೆ ಅದು ದಿನ, ಇನ್ನೊಂದು ಭಾಗ ರಾತ್ರಿ. ರಾತ್ರಿ ಅವ್ರಿಗೆ ಅನುಭವ ಆಗಲ್ಲ ಸೂರ್ಯಗ್ರಹಣ. ದಿನದೊತ್ತಲ್ಲಿ ಅನುಭವ ಆಗಲ್ಲ. ಸೂರ್ಯಗ್ರಹಣ ಸಂಭವಿಸೋದು ಯಾವಾಗ? ದಿನದೊತ್ತಲ್ಲಿ. ಅದನ್ನ ಹಾಕಿಕೊಳ್ಳಿ. ನೋಡಿ, ಯಾವಾಗ ಸೂರ್ಯ ಚಂದ್ರ ಪೃಥ್ವಿ ಒಂದೇ ಸರಿ ಬಂದಾಗ ನೀವು ಹೇಳ್ಬೋದು, ಸರ್ ಇದು ಅಮಾವಾಸ್ಯೆ ಅಲ್ವಾ, ಚಂದ್ರ ಮಧ್ಯದಲ್ಲಿ ಬರೋದ್ರಿಂದ ಸೂರ್ಯನ ಬೆಳಕು ಚಂದ್ರನ ಮೇಲೆ ವಾಪಸ್ ಹೊರಟೋಗುತ್ತೆ, ಅವಾಗ ನಮಗೆ ಚಂದ್ರ ಕಾಣೋದಿಲ್ಲ, ಇದನ್ನ ನಾವು ಅಮಾವಾಸ್ಯೆ ಅಂತ ಓದಿದ್ವಿ ಅಲ್ವಾ? ಹೌದು, ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ಅಮಾವಾಸ್ಯೆ ಅಂದ್ರೆ ಏನು, ಅಥವಾ ನ್ಯೂ ಮೂನ್ ಅಂದ್ರೆ ಏನು ಅಂತ. ಹೌದು. ಸೊ ಸೂರ್ಯಗ್ರಹಣ ಆಗುವುದು ಅಮಾವಾಸ್ಯೆ ದಿವಸ. ಓಕೆ, ಅಮಾವಾಸ್ಯೆನಲ್ಲಿ ಸಂಭವಿಸುತ್ತೆ. ಯಾವಾಗ ಚಂದ್ರ ಮಧ್ಯದಲ್ಲಿ ಬರ್ತಾನೆ ಅವಾಗ ಸೂರ್ಯನ ಬೆಳಕು ಚಂದ್ರನ ಬೆಳಕು ವಾಪಸ್ ಹೊರಟೋಗುತ್ತೆ, ನಮ್ಗೆ ಅವತ್ತು ಚಂದ್ರ ಕಾಣೋದಿಲ್ಲ. ಕರೆಕ್ಟಾ? ಆ ಕಾರಣಕ್ಕೆ ನಮಗೆ ಅವತ್ತಿನ ದಿವಸ ಸೂರ್ಯಗ್ರಹಣ ಸಂಭವಿಸುತ್ತೆ. ಇದನ್ನ ಕಳ್ಕೊಳ್ಳಿ. ಇದನ್ನ ನಾವು ಚಂದ್ರ ಮಧ್ಯದಲ್ಲಿ ಬರೋದ್ರಿಂದ ಯುಗ್ಮ ಅಥವಾ ಸಿಜಿ, ಕಂಜಂಕ್ಷನ್ ಅಥವಾ ಸಂಯೋಗ ಅಂತ ಕರಿತೀವಿ ಕನ್ನಡದಲ್ಲಿ. ಮಧ್ಯದಲ್ಲಿ ಬರೋದ್ರಿಂದ ಸಿಜಿ ಕಂಜಂಕ್ಷನ್ ಅಂತ ನಾವು ಕಳ್ಕೊಳ್ಳಿ. ಸೂರ್ಯಗ್ರಹಣ ಸಂಭವಿಸೋದು ಯಾವಾಗ ಅಂತ ಕೇಳಿದ್ರೆ ಹೇಳ್ಬೇಕು ನೀವು, ಸಿಜಿ ಕಂಜಂಕ್ಷನ್, ಯುಗ್ಮ ಅಥವಾ ಯುಗಳ ಸಂಯೋಗ ಆದಾಗ. ಓಕೆ, ಚಂದ್ರ ಮಧ್ಯದಲ್ಲಿ ಬಂದಾಗ, ಸೂರ್ಯ ಮತ್ತು ಭೂಮಿಯ ಮಧ್ಯೆ ಬಂದಾಗ ನಾವು ಕಳ್ಕೊಳ್ಳಿ. ಯಾವ ಭಾಗಕ್ಕೆ ಅನುಭವ ಆಗುತ್ತೆ? ದಿನದಲ್ಲಿ ಅನುಭವ ಆಗುತ್ತೆ. ಆಯ್ತಾ? ನಾವು ಕಟ್ಕೊಳ್ಳಿ. ಸೊ ಚಂದ್ರನ ನೆರಳು ನಮ್ಮ ಮೇಲೆ ಬೀಳುತ್ತೆ, ನಾವು ಕಟ್ಕೊಳ್ಳಿ. ಆಯ್ತಾ? ಇವಾಗ ಇನ್ನೊಂದು ನೋಡೋಣ. ಹಂಗೆ ಇನ್ನೊಂದು ಚಂದ್ರ ಈ ಕಡೆ ಬರ್ತಾ ಇದೆ ನೋಡಿ. ಇವಾಗ ಇದ್ರಲ್ಲಿ ಏನಾಗ್ತದೆ? ಯುಗ್ಮ ವಿರುದ್ಧ, ಅಪೋಸಿಷನ್. ಇದು ಅಂದ್ರೆ ಇನ್ನೊಂದು ವಿರುದ್ಧ ಭಾಗದಲ್ಲಿ ಇದೆ, ಸೂರ್ಯನಿಂದ ವಿರುದ್ಧವಾಗಿದ್ದಾನೆ. ಈಗ ಏನಾಗುತ್ತೆ? ಈ ಭಾಗ ನೋಡಿ, ನಮ್ಮ ಪೃಥ್ವಿಯ ಯಾವ ಭಾಗಕ್ಕೆ ಸೂರ್ಯನ ಕಿರಣಗಳು ಬೀಳ್ತದೆ ಅದು ದಿನ, ಇನ್ನೊಂದು ಕಡೆ ರಾತ್ರಿ. ಕರೆಕ್ಟಾ? ಸೊ ಇವಾಗ ಏನಾಗ್ತದೆ? ನಮ್ಮ ಪೃಥ್ವಿಯ ನೆರಳು, ನಮ್ಮ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತೀವಿ. ನೋಡಿ ಶ್ಯಾಡೋ ನೋಡಿ, ಸನ್ ಲೈಟ್ ಮೂನ್ ಮೇಲೆ ಬಿಡದೇ ಇಲ್ಲ ಇವಾಗ, ಯಾಕಂದ್ರೆ ಅದು ಚಂದ್ರ ನಮ್ಮ ಹಿಂದೆ ಇದ್ದಾನೆ. ಕರೆಕ್ಟಾ? ಸೊ ಸರ್ ಇವಾಗ ನೀವು ಹೇಳ್ಬೋದು, ಸರ್ ಇದು ನಾನು ಫುಲ್ ಮೂನ್ ಅಂತ ಹೇಳ್ಕೊಟ್ಟಿದ್ರಿ. ಹೌದು. ಯಾವಾಗ ಸೂರ್ಯನ ಬೆಳಕು ನೋಡಿ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು, ನಿಮಿಷ ನಾನು ತೋರಿಸ್ತೀನಿ. ಸೂರ್ಯನ ಬೆಳಕು ನೋಡಿ ಹಿಂಗ್ ಬೀಳುತ್ತಲ್ಲ, ಸೂರ್ಯ ಸಖತ್ ಹೊಡೆದಿರೋದ್ರೆ ನೋಡಿ, ಮೇಲ್ಗಡೆಯಿಂದ ಬಂದು ಬೆಳಕು ಇಲ್ಲಿ ಬೀಳ್ಬೇಕು, ಚಂದ್ರನ ಮೇಲೆ ಬಿದ್ದು ನಮ್ಮ ಕಡೆ ಬರಬೇಕು. ಅದೇ ನಮಗೆ ಫುಲ್ ಮೂನ್. ಹುಣ್ಣಿಮೆ ದಿವಸ ಏನಾಗೋಗುತ್ತೆ? ಯಾವಾಗ ಎಲ್ಲ ಮೂರು ಒಂದೇ ಲೈನ್ ಬಂದ್ಬಿಡ್ತವೆ ಅವಾಗ ನಮಗೆ ಗ್ರಹಣ ಸಂಭವಿಸುತ್ತೆ. ಆ ಕ್ಷಣದಲ್ಲಿ ಚಂದ್ರ ಸಂಪೂರ್ಣವಾಗಿ ಪೃಥ್ವಿ ಹಿಂದೆ ಬಂದ್ಬಿಡ್ತಾನೆ, ಅವಾಗ ಪೃಥ್ವಿಯ ನೆರಳು ಅದ್ರ ಮೇಲೆ ಬರುತ್ತೆ. ಅದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಸಿಜಿ ಅಪೋಸಿಷನ್ಸ್, ಯುಗ್ಮ ಅಥವಾ ಯುಗಳ ವಿರುದ್ಧ. ಡೀಟೇಲ್ಸ್ ಕೊಡ್ತೀನಿ ನೋಡಿ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಇಷ್ಟೇ ಹೇಳಿ ಮುಗಿಸ್ತಾ ಇಲ್ಲ ನನ್ನ ಟಾಪಿಕ್ನ. ಎಕ್ಸಾಕ್ಟ್ ಆಗಿ ಏನಾಗುತ್ತೆ? ಫಸ್ಟ್ ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಚಂದ್ರನ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಮತ್ತೆ ಗ್ರಹಣಕ್ಕೆ ಬರೋಣ. ಗೊತ್ತಾಯ್ತಲ್ಲ? ನೀವು ಕೇಳ್ಬೋದು, ಸರ್ ಪ್ರತಿ ತಿಂಗಳು ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಇರುತ್ತೆ, ಯಾಕೆ ಪ್ರತಿ ತಿಂಗಳು ಗ್ರಹಣ ಆಗಲ್ಲ? ಹೇಳ್ಕೊಡ್ತೀನಿ ನಾನು. ಗೊತ್ತಾಯ್ತಲ್ಲ? ಸ್ವಲ್ಪ ತಾಳ್ಮೆ ಆಗಲಿ, ಅಲ್ಲಿವರೆಗೂ ಹೋಗೋರಿಗೆ. ಇಲ್ಲಿ ನೋಡಿ, ಫಸ್ಟ್ ಸನ್ ಬಗ್ಗೆ ನೋಡೋಣ, ನಮ್ಮ ಸೂರ್ಯ ಬಗ್ಗೆ ನೋಡೋಣ. ನಮ್ಗೆ ಎಲ್ಲ ಬೆಳಕು ಮತ್ತು ಶಾಖ ಬರ್ತಾ ಇದೆ ನಮ್ಮ ನಕ್ಷತ್ರ ಸೂರ್ಯನಿಂದ, ಹೌದಲ್ವಾ? ಸೊ ನಮ್ಮ ನಕ್ಷತ್ರ ಏನಿದೆ ಅದು ಹೈಡ್ರೋಜನ್ ಅನಿಲದಿಂದ ಕೂಡಿ ಆಗಿರುವಂತಹ ನಕ್ಷತ್ರ. ಇಟ್ಸ್ ಅ ಬಾಲ್ ಆಫ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಏನಾಗುತ್ತೆ? ಕೋರ್ನಲ್ಲಿ, ಕೇಂದ್ರ ಭಾಗದಲ್ಲಿ ಸಂದು ಒಳಭಾಗಗಳು ಕೊಟ್ಟಿದೆ ನೋಡಿ. ಇಲ್ಲಿ ಸೂರ್ಯನ ಹೊರಭಾಗಗಳು ಕೊಟ್ಟಿದೆ, ಗಮನಿಸಿ ಎಲ್ಲರೂ. ಈ ಚಿತ್ರದಲ್ಲಿ ಒಂದು ಭಾಗದಲ್ಲಿ ಸೂರ್ಯನ ಒಳಭಾಗಗಳು, ಇನ್ನೊಂದು ಭಾಗದಲ್ಲಿ ಸೂರ್ಯನ ಹೊರಭಾಗಗಳು. ಇಲ್ಲಿ ಕೋರಲ್ಲಿ ಏನಾಗುತ್ತೆ ಅಂದ್ರೆ ಹೈಡ್ರೋಜನ್ ಎರಡು ಫ್ಯೂಸ್ ಆಗಿ ಹೀಲಿಯಂ ಆಗುತ್ತೆ. ಅದರಿಂದ ತುಂಬಾ ಜಾಸ್ತಿ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿನೇ ಹೊರಗಡೆ ಬರ್ತಾ ನೋಡಿ, ಇಲ್ಲಿ ರೇಡಿಯೇಷನ್, ವಿಕಿರಣಗಳ ಮುಖಾಂತರ ಹೊರಗಡೆ ಬರುತ್ತೆ. ಇದು ವಿಕಿರಣ ವಲಯ. ಮೇಲ್ ಬರ್ತಿದಂಗೆ ಏನಾಗುತ್ತೆ? ಉಷ್ಣಾಂಶ ಕಡಿಮೆ ಆಗುತ್ತಲ್ಲ, ಅವಾಗ ಏನಾಗುತ್ತೆ? ಕನ್ವೆಕ್ಷನ್ ಆಗುತ್ತೆ. ಕನ್ವೆಕ್ಷನ್ ಅಂದ್ರೆ ಪರಿಸರಣ ಆಗುತ್ತೆ, ಶಾಖ ನೆಲಿಕೆ. ಸೊ ನಮ್ಮ ಸೂರ್ಯನ ಒಳಭಾಗದಲ್ಲಿ ಮೂರು ಭಾಗಗಳು: ಕೇಂದ್ರ, ವಿಕಿರಣ ವಲಯ, ಪರಿಸರಣ ವಲಯ. ಪರಿಸರಣ ಅಂದ್ರೆ ಕೆಳಗಡೆಯಿಂದ ಶಾಖ ಮೇಲ್ಗಡೆ ಬರುವಂಥದ್ದು. ಈ ತರ ಸೆಲ್ ಆಕಾರದಲ್ಲಿ ನೋಡಿ, ಮೇಲ್ಗಡೆ ಬರುತ್ತೆ, ಕೆಳಗಡೆ ಹೋಗುತ್ತೆ, ಸೆಲ್ ಆಕಾರ. ಆಯ್ತಾ? ಸೂರ್ಯನ ಒಳಭಾಗಗಳಲ್ಲಿ ಕೇಂದ್ರ, ವಿಕಿರಣ ವಲಯ, ಪರಿಸರಣ ವಲಯ. ಅದಲ್ಲದೆ ನಮ್ಮ ಸೂರ್ಯನ ಮೇಲ್ಭಾಗ ಇದೆಯಲ್ಲ, ನಮಗೆ ಕಾಣುತ್ತಲ್ಲ, ಅದನ್ನು ನಾವು ದ್ವಿತೀಯ ವಲಯ, ಫೋಟೋಸ್ಪಿಯರ್ ಅಥವಾ ದ್ವಿತೀಗೋಳ ಅಂತ ಕರಿತೀವಿ. ಫೋಟೋಸ್ಪಿಯರ್ ಅಂತ ಕರಿತೀವಿ. ಫೋಟೋಸ್ಪಿಯರ್ ಸರ್ಫೇಸ್, ನಮ್ಗೆ ಕಾಣುವಂಥ ಭಾಗ, ನಮಗೆ ಬೆಳಕು ಬರೋದು ಇಲ್ಲಿನೇ, ಅದಕ್ಕೆ ಇದನ್ನು ದ್ವಿತೀಗೋಳ, ಫೋಟೋಸ್ಪಿಯರ್ ಅಂತ ಕರಿತೀವಿ. ಅದು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಮೇಲೆ ಹೋಗುತ್ತೆ, ಸರ್ಫೇಸಿಂದ ಮೇಲೆ ಹೋಗುತ್ತೆ. ಅದ್ರ ಮೇಲೆ ಬರುತ್ತೆ ಕ್ರೋಮೋಸ್ಪಿಯರ್ ಮತ್ತು ಕರೋನಾ. ನೋಡಿ, ಕ್ರೋಮೋಸ್ಪಿಯರ್ ಮತ್ತು ಕರೋನಾ ಸೂರ್ಯನ ಆಕಾಶದ ಭಾಗ, ವಾಯುಮಂಡಲ ಭಾಗ. ಸೂರ್ಯನ ವಾಯುಮಂಡಲದಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಫೋಟೋಸ್ಪಿಯರ್, ಕ್ರೋಮೋಸ್ಪಿಯರ್ ಮತ್ತು ಕರೋನಾ ಬರುತ್ತೆ. ಕ್ರೋಮಾ ಅಂದ್ರೆ ಕಲರ್ ಅಂತ, ತುಂಬಾ ಬ್ರೈಟ್ ಆಗಿರುತ್ತೆ.
ಕೊರೋನಾ ಅಂದರೆ ಕಿರೀಟ ಅಂತ. ಆಯ್ತಾ, ನಾವು ಕೇಳ್ಕೊಳ್ಳಿ. ಕೊರೋನಾ ಅಂದರೆ ಕೋವಿಡ್ ಬಂದಿತ್ತಲ್ಲ, ಆ ಕೊರೋನಾ ಅಲ್ಲ. ಕೊರೋನಾ ಅಂದರೆ ಕಿರೀಟ, ಸೂರ್ಯನ ಕಿರೀಟ ಆ ಥರ ಇದು, ಈ ಥರ ಬಿಳಿ ಇರುತ್ತೆ. ಸಾಮಾನ್ಯವಾಗಿ ಕೊರೋನಾ ಕಾಣೋದಿಲ್ಲ ನಮಗೆ. ಸೂರ್ಯನ, ಕೊರೋನಾ ಮತ್ತು ಕ್ರೋಮೋಸ್ಫಿಯರ್ ನಮಗೆ ಕಾಣೋದಿಲ್ಲ. ಅದೇ ಗ್ರಹಣ ಸಂಭವಿಸಿದಾಗ, ಸೂರ್ಯಗ್ರಹಣ ಸಂಭವಿಸಿದಾಗ ಮಾತ್ರ ಕಾಣುತ್ತೆ. ಆಯ್ತಾ, ನಾವು ಕೇಳ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ. ಆಯ್ತಾ, ಇದು ಸನ್ ಬಗ್ಗೆ ತಿಳ್ಕೊಂಡಿದ್ದೀರಾ ಈಗ. ಇಷ್ಟು ನೀವು ಇನ್ನೊಂದ್ಸತಿ ನೋಡಿಬೇಕಾರೆ. ಸೂರ್ಯನ 3 ಒಳಭಾಗಗಳು ಯಾವುದು? ಕೇಂದ್ರ, ವಿಕಿರಣ ವಲಯ, ಪರಿಸರಣ ವಲಯ. ಸನ್ ಒಳಗೆ ಸೂರ್ಯನ ಒಳಭಾಗಗಳು. ಹೊರಭಾಗಗಳು ಯಾವುದು ಸರ್ ಅಂದರೆ ಫೋಟೋಸ್ಫಿಯರ್, ಕ್ರೋಮೋಸ್ಫಿಯರ್, ಕರೋನಾ. ಆಯ್ತಾ, ಇದು ಹೇಳಿದ್ದೀನಿ. ಹಂಗೆ ನೆಕ್ಸ್ಟ್ ಚಂದ್ರನ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಎಷ್ಟೊಂದು ಜನ ಇದೇ ಮೊದಲನೇ ಬಾರಿ ನೋಡ್ತಾ ಇರ್ತಾರೆ, ಅವ್ರಿಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟರೆ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ, ನಮ್ಮ ಚಂದ್ರ ಫಾರ್ಮ್ ಆಗಿದ್ದು ಈ ಥರ 4.5 ಬಿಲಿಯನ್ ವರ್ಷಗಳಿಂದ ಒಂದು ಶುದ್ಧ ಗ್ರಹ ಒಂದು ಭೂಮಿಗೆ ಬಿತ್ತು. ಅದು ಬಿದ್ದು ಏನಾಯಿತು? ಚೂರು ಆಯ್ತಲ್ಲ. ನಮ್ಮ ಪೃಥ್ವಿಯ ಮತ್ತು ಶಿಲೆಯ ಕ್ಷುದ್ರ ಗ್ರಹಗಳ ಭಾಗ ಎಲ್ಲ ಚೂರಾಗಿ ನಮ್ಮ ಪೃಥ್ವಿಯ ಸುತ್ತ ಆವರಿಸಿತು. ಪರಸ್ಪರ ಗುರುತ್ವಾಕರ್ಷಣೆಯಿಂದ ಈ ಥರ ಸೇರಿ ಇವತ್ತಿನ ದಿನ ಚಂದ್ರವಾಗಿ ಮಾರ್ಪಾಡಾಗಿದೆ. ಸೊ 4.5 ಬಿಲಿಯನ್ ಇಯರ್ಸ್ಗೂ ಒಂದು ದೊಡ್ಡ ಕ್ಷುದ್ರ ಗ್ರಹದ ಭೂಮಿ ಬಿತ್ತು, ಆಸ್ಟ್ರಾಯ್ಡ್ ಬಂದಿತ್ತು. ಅದರಿಂದ ಏನಾಯಿತು? ಎಲ್ಲ ಕಲ್ಲು ಪುಡಿಯಾಗಿ ಭೂಮಿ ಸುತ್ತ ಆವರಿಸಿ ಪರಸ್ಪರ ಗುರುತ್ವಾಕರ್ಷಣೆಯಿಂದ ಸೇರಿ ನಮ್ಮ ಚಂದ್ರನಾಗಿ ವಿಕಾಸಗೊಂಡಿದೆ. ಇಟ್ ಹ್ಯಾಸ್ ಬಿಕಮ್ ಮೂನ್. ಗೊತ್ತಾಯ್ತಲ್ಲ, ಈ ರೀತಿ ಮೂನ್ ಫಾರ್ಮ್ ಆಗಿದೆ. ಅದಾದ್ಮೇಲೆ ನೋಡಿ, ಇದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇನ್ನೊಂದ್ಸತಿ. ತಿಯಾ ಎಂಬ ಕ್ಷುದ್ರ ಗ್ರಹದ ಭೂಮಿ ಬಿದ್ದಿರೋದು ನೋಡಿ. ಅದರಿಂದ ಆದಂಥ ಮಹಾಸ್ಫೋಟ, ಅದರಿಂದ ಬಂದಂಥ ಶಿಲಾಚೂರುಗಳು ಭೂಮಿನ ಆವರಿಸಿ ಅದೆಲ್ಲ ಪರಸ್ಪರ ಗುರುತ್ವಾಕರ್ಷಣೆಯಿಂದ ಸೇರಿ ನೋಡಿ ಈ ರೀತಿ ಚಂದ್ರ ಫಾರ್ಮ್ ಆಗಿದ್ದಾನೆ. ಇದನ್ನು ಗಮನಿಸಿ ಎಲ್ಲರೂ. ಆಯ್ತಾ, ಇಷ್ಟು ಗೊತ್ತಿದೆ. ಕಳೆದ ತರಗತಿ ನೀವು ನೋಡಿ, ಇದನ್ನ ಮೊದಲೇ ಬಾರಿ ನೋಡ್ತಾ ಇರೋರು ಇನ್ನೊಂದು ಬಾರಿ ಚಂದ್ರನ ಬಗ್ಗೆ ನೋಡಿ ಬನ್ನಿ. ನಾನು ಒಳ್ಳೆ ಒಂದು ತರಗತಿ ಮಾಡಿದ್ದೇನೆ. ಈ ವಿಷಯ ಗಮನಿಸಿ. ನಮ್ಮ ಚಂದ್ರ ಏನಿದೆಯಲ್ಲ, ನಮ್ಮ ಪೃಥ್ವಿಯ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ದಾನೆ. ಈ ಥರ ವಿರುದ್ಧ ಪ್ರದಕ್ಷಿಣೆ ಆಗ್ತಾ ಇದ್ದಾನೆ ಗೋಲಾಕಾರದ ಕಕ್ಷಮಾರ್ಗದಲ್ಲಿ. ಅಂದರೆ ನೋಡಿ ಹೆಂಗಿದೆ ಚಂದ್ರನ ಕಕ್ಷಮಾರ್ಗ ಇದೆ, ಈ ಥರ ಗೋಲಾಕಾರದ ಕಕ್ಷಮಾರ್ಗ. ಕೆಲವೊಮ್ಮೆ ಚಂದ್ರ ಹತ್ರ ಬಂದ್ಬಿಡ್ತಾನೆ, ಕೆಲವೊಮ್ಮೆ ದೂರ ಹೊರಟಾಗ್ತಾನೆ. ದೂರ ಹೋದಾಗ ಅಪೋಜಿ, ಹತ್ರ ಬಂದಾಗ ಪೆರಿಜಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಗ್ರಹಣ ಬೇಕಿದೆ. ಕರೆಕ್ಟಾ? ಗ್ರಹಣದಲ್ಲಿ ನಮಗೆ ಸೂರ್ಯಗ್ರಹಣದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತಲ್ಲ, ಅದು ಇದರಿಂದನೇ ಆಗ್ತಾ ಇದೆ. ನಮ್ಮ ಚಂದ್ರನಲ್ಲಿ ಅಂತರ, ನಮ್ಮ ಚಂದ್ರ ಮತ್ತು ಪೃಥ್ವಿಯ ಮಧ್ಯೆ ಅಂತರ ಆದಾಗ ಗ್ರಹಣಗಳಲ್ಲೂ ವ್ಯತ್ಯಾಸ ಬರುತ್ತೆ. ಆಯ್ತಾ, ಅದನ್ನ ಹೇಳ್ಕೊಡೋಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ನೋಡಿ. ಅಪೋಜಿ ದೂರ ಹೋದಾಗ ಉಚ್ಚ ಸ್ಥಾನ, ಹತ್ರ ಬಂದಾಗ ಪೆರಿಜಿ ನೀಚ ಸ್ಥಾನ. ನೆನಪಿಟ್ಕೊಳ್ಳಿ. ಆಯ್ತಲ್ಲ? ನೋಡಿ ಒಂದ್ಸರಿ ನೋಡಿ ಎಲ್ಲರಿಂದ ಯಾವ ರೀತಿ ನಮ್ಮ ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಆಗ್ತಾ ಇರೋದು. ನಮ್ಗೆ ಅದರಿಂದ ನಮ್ಗೆ ಯಾವ ರೀತಿ ಚಂದ್ರನ ಆಕಾರಗಳು ಬದಲಾಗುತ್ತೆ ಅಂತ ಗಮನಿಸಿ ಎಲ್ಲರೂ. ಇಲ್ಲಿ ನೋಡಿ, ಇದನ್ನು ನಾವು ಅಮಾವಾಸ್ಯೆ ಅಂತ ಕರಿತೀವಿ, ನ್ಯೂ ಮೂನ್. ಅವತ್ತಿನ ದಿವಸ ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದು ವಾಪಸ್ ಹೊರಡುತ್ತೆ. ಅವತ್ತಿನ ದಿವಸ ನಮಗೆ ಚಂದ್ರ ಕಾಣೋದಿಲ್ಲ, ಯಾಕೆಂದರೆ ಈ ಭಾಗ ಬೆಳಕೆ ಬೀಳಲ್ಲ. ಅದಕ್ಕೆ ನಮಗೆ ಚಂದ್ರ ಕಾಣಲ್ಲ ಅವತ್ತಿನ ದಿವಸ. ಅದಕ್ಕೆ ನಮಗೆ ಅವತ್ತು ಅಮಾವಾಸ್ಯೆ ನ್ಯೂ ಮೂನ್ ಅಂತ ಕರಿತೀವಿ. ಇದು ಗೊತ್ತಿರಬೇಕು ನಿಮಗೆ. ಸೊ ಅಮಾವಾಸ್ಯೆ ದಿವಸ ಚಂದ್ರ ಎಲ್ಲಿರ್ತಾನೆ ನೋಡ್ಕೊಳ್ಳಿ, ಸೂರ್ಯನ ಮಧ್ಯ ಮತ್ತು ಪೃಥ್ವಿಯ ಮಧ್ಯೆ ಇರ್ತಾನೆ. ಸೂರ್ಯ ಮತ್ತು ಪೃಥ್ವಿ ಮಧ್ಯೆ ಬರ್ತಾನೆ. ಇದನ್ನು ಗಮನಿಸಬೇಕು. ಸೂರ್ಯಗ್ರಹಣ ಆಗೋದು ಅಂಥ ದಿವಸನೇ. ಆಯ್ತಾ? ನಾನು ಹೇಳ್ಕೊಡ್ತೀನಿ ಏನಕ್ಕೆ ಪ್ರತಿ ತಿಂಗಳು ಆಗಲ್ಲ ಗ್ರಹಣ ಅಂತ ಹೇಳ್ಕೊಡ್ತೀನಿ. ಒಂದು 2 ನಿಮಿಷ ವೇಟ್ ಮಾಡಿ. ಇದಾಯ್ತು. ನೆಕ್ಸ್ಟ್ ನೋಡಿ, ಇದಾಯ್ತಲ್ವಾ? ಇಷ್ಟು ನೋಡಿ ಮಧ್ಯದಲ್ಲಿದ್ದಾನೆ, ಅದನ್ನ ಗಮನಿಸಿ. ಸೂರ್ಯ ಮತ್ತು ಚಂದ್ರನ ಮಧ್ಯೆ ಇದ್ದಾನೆ ನೋಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಸೂರ್ಯ, ಪೃಥ್ವಿ, ಚಂದ್ರ ಇಲ್ಲಿ ಬಂದಿದೆ, ಹಿಂದೆ ಪೃಥ್ವಿ ಹಿಂದೆ ಬಂದಿದ್ದಾನೆ. ಇದನ್ನ ನಾವು ಏನಾಗುತ್ತೆ, ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದು ನಮ್ಮ ಕಡೆ ಬರುತ್ತೆ. ಅವಾಗ ನಮಗೆ ಫುಲ್ ಮೂನ್, ಹುಣ್ಣಿಮೆ ಅಥವಾ ಪೂರ್ಣಿಮೆ ಹೆಂಗೆ ಕಾಣ್ತದೆ ಅಂದರೆ ಇಷ್ಟು ಗೋಲಾರ್ಧ ಕಾಣ್ತಾ ಇದೆ, ಚಂದ್ರನ ಗೋಲಾರ್ಧ ಇಷ್ಟು ಕಾಣ್ತಾ ಇದೆ ನಮಗೆ. ಇದನ್ನ ನಾವು ಫುಲ್ ಮೂನ್ ಅಂತ ಕರಿತೀವಿ. ಚಂದ್ರಗ್ರಹಣ ಆಗೋದು ಇವತ್ತು ಆ ಥರ ಫುಲ್ ಮೂನ್ ಇದ್ದಾಗ. ಇವತ್ತಿದೆ, ಇವತ್ತು ಮಾರ್ಚ್ 24, 25 ಅಲ್ವಾ? 25ನೇ ತಾರೀಕು ಇವತ್ತು ಚಂದ್ರಗ್ರಹಣ ಇದೆ. ಗೊತ್ತಾಯ್ತಲ್ಲ? ಇದು ಗೊತ್ತಾಗಲಿ ನಮಗೆಲ್ಲ. ಸೊ ನಮ್ಮ ಚಂದ್ರ ಇಲ್ಲಿಂದ ಶುರು ಮಾಡಿ ಮತ್ತೆ ಒಂದು ರೌಂಡ್ ಹಾಕೋಕ್ಕೆ ಈ ರೀತಿ ಸ್ನೇಹಿತರೆ 29 ದಿವಸ ತಗೋದು. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರಬೇಕು ಅಂದರೆ ಈ ರೀತಿ, ಅಂದರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬರಬೇಕು ಅಂದರೆ ಚಂದ್ರ 29 ದಿವಸ ತಗೋದು. ನೀವು ಕೇಳ್ಬೋದು, ಸರ್ ಅದು ಚಂದ್ರ ತಿರುಗೋದಕ್ಕೆ 27 ದಿವಸ ಅಲ್ವಾ ಅಂತ. ಹೌದು, ಅದು ಒಂದ್ಸತಿ ತಿರುಗೋದಕ್ಕೆ. ಆದರೆ ನಮ್ಮ ಚಂದ್ರ ಆ ರೀತಿ ನಮ್ಮ ಸುತ್ತ ತಿರುಗಬೇಕಾದ್ರೆ ನಮ್ಮ ಪೃಥ್ವಿ ಕೂಡ ಮುಂದೆ ಹೋಗಿರ್ತಾನೆ ತಾನೆ, ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕ್ಬಿಡ್ತಾನೆ. ಅವಾಗ ಏನಾಗುತ್ತೆ, ನಮ್ಮ ಪೃಥ್ವಿ ಸ್ವಲ್ಪ ಮುಂದೆ ಹೋಗಿರೋದ್ರಿಂದ ಚಂದ್ರನಿಗೆ 2 ದಿವಸ ಎಕ್ಸ್ಟ್ರಾ ತಗೊಳ್ತಾನೆ ಸಂಪೂರ್ಣಗೊಳಿಸೋದು. ಆ ನೇರ ಲೈನ್ ಬರೋದಕ್ಕೆ, ಆ ನೇರ ಈ ಥರ ಲೈನ್ ಬರೋದಕ್ಕೆ ಚಂದ್ರ 2 ದಿವಸ ಎಕ್ಸ್ಟ್ರಾ ತಗೋತಾನೆ. ಸೊ ಈ ಒಂದು ನಮ್ಮ ಚಂದ್ರ 27 ದಿವಸದಲ್ಲಿ ಒಂದ್ಸತಿ ತಿರುಗಿದ್ರು
ನಮ್ಮ ಪೃಥ್ವಿ ಮುಂದಕ್ಕೆ ಹೋಗಿರೋದ್ರಿಂದ ಚಂದ್ರ 2 ದಿವಸ ಎಕ್ಸ್ಟ್ರಾ ತಗೊಂಡು ಸಂಪೂರ್ಣಗೊಳಿಸ್ತಾರೆ, ಆ ರೇಖೆಗೆ ಬರ್ತಾನೆ. ಅವಾಗ ನಮಗೆ 29 ದಿವಸಕ್ಕೆ ಮತ್ತೆ ಇನ್ನೊಂದು ಅಮಾವಾಸ್ಯೆ ಸಿಗುತ್ತೆ ಅಥವಾ ಹುಣ್ಣಿಮೆ ಸಿಗುತ್ತೆ. ಗೊತ್ತಾಯ್ತಲ್ಲ, ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆಗೆ 29 ದಿವಸ ನಾವು ಕಳ್ಕೊಳ್ಳಿ. ಒಂದು ಹುಣ್ಣಿಮೆಯಿಂದ ಮತ್ತೆ ಇನ್ನೊಂದ್ಸತಿ ಹುಣ್ಣಿಮೆ ಆಗಬೇಕು ಅಂದರೆ ಈ ಥರ 29 ದಿವಸ ಬೇಕು ನಮಗೆ. ನಾವು ಕಳ್ಕೊಳ್ಳಿ. ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದೀನಿ ನಾನು. ಚಂದ್ರ ಒಂದ್ಸತಿ ತಿರುಗಲು 27 ದಿವಸ ಕರೆಕ್ಟ್. ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಬೇಕು ಅಷ್ಟೇ ಸಮಯ ತಗೋತಾನೆ. ಆ ಸಮಯದಲ್ಲಿ ನಮ್ಮ ಪೃಥ್ವಿ ಮುಂದೆ ಕೊಡೋಗುತ್ತೆ ಸೂರ್ಯನ ಕಂಪೇರ್ ಮಾಡಿದಾಗ. ಅದನ್ನ ಕರೆಕ್ಟಾಗಿ ಅದೇ ರೇಖೆಗೆ ಬರಬೇಕು ಅಂದರೆ ನಮ್ಮ ಚಂದ್ರ ಮತ್ತೆ 2 ದಿವಸ ಸಂಪೂರ್ಣಗೊಳಿಸಬೇಕು. ಅವಾಗ ಅದನ್ನ ನಾವು 29 ದಿವಸ ಅಂತ ತಗೋತೀವಿ. ಇಲ್ಲಿ ನೋಡಿ, ಇದನ್ನೆಲ್ಲರೂ ಗಮನಿಸಿ. ಇಲ್ಲಿ ನೋಡಿ, ಇಲ್ಲಿಂದ ಶುರುವಾಗಿದೆ ನೋಡಿ, ಇಲ್ಲಿ ನೋಡಿ ಬಂತು ನೋಡಿ, 29 ದಿವಸ ಆಯಿತು. ಯಾಕೆಂದ್ರೆ ನಮ್ಮ ಪೃಥ್ವಿ ಕೂಡ ಮುಂದೆ ಹೊರಟೋಗಿರ್ತಾನೆ. ಗೊತ್ತಾಯ್ತಲ್ಲ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಶುರುವಾಗಿ ಇಲ್ಲಿಗೆ ಬರೋಕೆ 14 ದಿವಸದಿಂದ 15 ದಿವಸ ತಗೊಳ್ತದೆ. ಅದಕ್ಕೆ ನಮಗೆ ಚಂದ್ರಗ್ರಹಣ ಆದ್ಮೇಲಿಂದ ಸೂರ್ಯಗ್ರಹಣ ಆಗೋಕ್ಕೆ 14 ದಿವಸ 15 ದಿವಸ ಬೇಕು. 14 ದಿವಸ ಬೇಕು, 14.5 ಡೇಸ್. ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿಗೆ ಬರೋಕ್ಕೆ ಎಷ್ಟು ಟೈಮ್ ತಗೊಳ್ತಾನೆ? 14 ದಿವಸ. ಇಲ್ಲಿ ನೋಡಿ, ಮತ್ತೆ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಶುರು ಮಾಡೋಣ ಆಯ್ತಾ. ಇದನ್ನ ನಾವು ಅಮಾವಾಸ್ಯೆ ಅಂತ ತಗೋಣ. ಇಲ್ಲಿಂದ ಶುರು ಆಗ್ತಾ ಇದೆ ಅಲ್ವಾ, ಗಮನಿಸಿ ಆಯ್ತು. ಇಲ್ಲಿ ಬಂತು, ಇಲ್ಲಿ ಬರೋಕ್ಕೆ 14 ದಿವಸ ಬೇಕು. ಹಂಗೆ ಮತ್ತೆ ಇನ್ನು 14 ದಿವಸ ಈ ಕಡೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ, ತುಂಬಾ ಗಮನಿಸಿ ನೋಡ್ಬೇಕು ನೀವು. ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕಲು 27 ದಿವಸ ಕರೆಕ್ಟ್. ಆದರೆ ಆ 27 ದಿವಸದಲ್ಲಿ ನಮ್ಮ ಪೃಥ್ವಿ ಅದೇ ಜಾಗದಲ್ಲಿ ಇರಲ್ಲ, ಮುಂದೆ ಕೂಡ ಹೋಗುತ್ತೆ, ಸೂರ್ಯನ ಸುತ್ತ ತಿರುಗ್ತಾ ಕರೆಕ್ಟಾ. ಅವಾಗ ಏನಾಗುತ್ತೆ, ಚಂದ್ರ ಮತ್ತೆ ಅದನ್ನ ಒಂದೇ ರೇಖೆಗೆ ಬರಬೇಕು ಅಂದ್ರೆ 2 ದಿವಸ ಮುಂದಕ್ಕೆ ಹೋಗ್ಬೇಕು. ಅವಾಗ ನಮಗೆ 29 ದಿವಸ ಆಗುತ್ತೆ. ಸೊ ಅದಕ್ಕೆ ಒಂದು ಅಮಾವಾಸ್ಯೆಯಿಂದ ನೀವು ಕ್ಯಾಲೆಂಡರ್ ನೋಡಿಬೇಕಾದ್ರೆ ಒಂದು ಅಮಾವಾಸ್ಯೆಯಿಂದ ಮುಂದಿನ ತಿಂಗಳ ಅಮಾವಾಸ್ಯೆಗೆ 29 ದಿವಸ ಆಗುತ್ತೆ. ಮಧ್ಯದಲ್ಲಿ ಒಂದು ಹುಣ್ಣಿಮೆ ಬಂದಿರುತ್ತೆ, ಅದು 14 ದಿವಸ ಅಂತ ಹೇಳ್ತಾ ಇದ್ದೀನಿ ನಾನು, ಆಯ್ತಾ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ ಟಾಪಿಕ್. ಮತ್ತೆ ಇನ್ನೊಂದು ಲಾಸ್ಟ್ ಬಾರಿ ನೋಡೋಣ. ನೋಡಿ, ಇಲ್ಲಿಂದ ಶುರು ಮಾಡ್ತಾ ಇದೀವಿ ನಾವು. ಅಮಾವಾಸ್ಯೆಯಿಂದ ಶುರು ಮಾಡ್ತಾ ಇದೀವಿ, ಹೋಯ್ತು ನೋಡಿ. ಇಲ್ಲಿಂದ ಮತ್ತೆ 14 ದಿವಸಕ್ಕೆ ನಿಲ್ಲಿಸಿದೆ ನೋಡಿ, 14 15 ಇಲ್ಲಿ ಫುಲ್ ಮೂನ್ ಬರ್ತದೆ ನೋಡಿ, ಫುಲ್ ಮೂನ್ ಹುಣ್ಣಿಮೆ ಆಯಿತು. ಮತ್ತೆ ನೋಡಿ ಸಂಪೂರ್ಣ ಗೊತ್ತಾಯ್ತಲ್ಲ. ಈ ಕಾರಣಕ್ಕೆ ನಮಗೆ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ 29 ದಿವಸ, ಮಧ್ಯದಲ್ಲಿ 14 ದಿವಸಕ್ಕೆ ಹುಣ್ಣಿಮೆ ಆಗುತ್ತೆ, ಆಯ್ತಾ. ಸೊ ಎಕ್ಸಾಂಪಲ್ ಕೇಳ್ಬೋದು, ಸರ್ ನೀವು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಹೇಳಿದ್ವಿ, ಹುಣ್ಣಿಮೆಯಿಂದ ಹುಣ್ಣಿಮೆ ಅದು ಅಷ್ಟೇ. ಇಲ್ಲಿಂದ ತಗೊಂಡ್ರೆ ನೀವು ಹುಣ್ಣಿಮೆಯಿಂದ ಮತ್ತೆ ಹುಣ್ಣಿಮೆಗೆ 29 ದಿವಸ, ಅಮಾವಾಸ್ಯೆಯಿಂದ ತಗೊಂಡ್ರೂ 29 ದಿವಸ. ಓಕೆ, ಆದರೆ ಒಂದು ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ 14 ದಿವಸ, ಅದು ಮಾತ್ರ ನಾವು ಕಟ್ಕೊಳ್ಳಿ. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ 14.5 ನೋಡಿ. ಕ್ಯಾಲೆಂಡರ್ ಇವತ್ತು ಫುಲ್ ಮೂನ್ ಇದೆ ಅಲ್ವಾ, ಇವತ್ತು ಫುಲ್ ಮೂನ್ ಇದೆ, ಇವತ್ತು ಗ್ರಹಣ ನಡೆಯುತ್ತೆ, ಚಂದ್ರಗ್ರಹಣ ಆಗುತ್ತೆ. ಮತ್ತೆ 14 ದಿವಸಕ್ಕೆ ನಮಗೆ ಅಮಾವಾಸ್ಯೆ ಬರುತ್ತೆ ನೋಡಿ ಕ್ಯಾಲೆಂಡರ್ಲಿ. ಅವಾಗ ನಿಮಗೆ ಸೂರ್ಯಗ್ರಹಣ ಸಂಭವಿಸೋದು ನೋಡ್ಬೋದು. ಇನ್ನು ನೆಕ್ಸ್ಟ್ 14 ದಿವಸ ಅಂದರೆ ಏಪ್ರಿಲ್ ನಲ್ಲಿ ಸಂಭವಿಸುತ್ತೆ. ಇವಾಗ ನೋಡೋಣ, ಮತ್ತೆ ಡೇಟ್ಸ್ ಕೊಡ್ತೀನಿ ನಾನು ಇವಾಗ 1-2 ನಿಮಿಷ. ಯಾಕೆ ಪ್ರತಿ ತಿಂಗಳು ಆಗಲ್ಲ? ನೆಕ್ಸ್ಟ್ ಕ್ವಶನ್, ಏನಕ್ಕೆ ಪ್ರತಿ ತಿಂಗಳು ನಮಗೆ ಸೂರ್ಯಗ್ರಹಣ ಚಂದ್ರಗ್ರಹಣ ಆಗಲ್ಲ? ಸೊ ನಮಗೆಲ್ಲ ಗೊತ್ತಿರೋ ಹಂಗೆ ಸೂರ್ಯ ಮತ್ತು ಪೃಥ್ವಿ ಒಂದೇ ಸಮತಲದಲ್ಲಿದೆ. ಆದರೆ ಚಂದ್ರ ನೋಡಿ ಸ್ವಲ್ಪ ಆಂಗಲ್ ಬೇರೆ, 5 ಡಿಗ್ರಿ ಇನ್ಕ್ಲಿನೇಷನ್ ಇದೆ. ಚಂದ್ರ ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಈ ತರ ಸ್ವಲ್ಪ 5 ಡಿಗ್ರೀಸ್ ಟಿಲ್ಟ್ ಆಗಿದೆ ನೋಡಿ. ಇದು ನಮ್ಮ ಸಮತಲ, ಇದು ಈ ಬ್ಲೂ ಲೈನ್ ಇದೆ ನೋಡಿ, ಇದು ಅದರಿಂದ ನಮ್ಮ ಚಂದ್ರ ಏನಿದೆ ಅದು ಸ್ವಲ್ಪ ಮೇಲಿದೆ, 5 ಡಿಗ್ರಿ ಆ ಕಡೆ ಈ ಕಡೆ ಬರ್ತಾನೆ, ಮೇಲೆ ಅಥವಾ ಕೆಳಗಡೆ ಬರ್ತಾನೆ. ಒಂದು ನಿಮಿಷ ಸ್ನೇಹಿತರೆ. ಓಕೆ,
ಇಲ್ಲಿ ಗಮನಿಸಿ, ನಾನು ಇದರಲ್ಲಿ ಇವಾಗ ಗೊತ್ತಾಗುತ್ತೆ ನೋಡಿ ನಿಮಗೆ. ಇಲ್ಲಿ ನೋಡಿ, ಸೂರ್ಯ ನಮ್ಮ ಪೃಥ್ವಿ ಒಂದೇ ಸಮತಲದಲ್ಲಿದೆ. ಇದೇ ಸಮಕ್ಷೇತ್ರ ಅಥವಾ ಸಮತಲ ಕ್ಷೇತ್ರ, ಪ್ಲೇನ್ ಅಂತ ಕರೆಯೋದು, ಎಕ್ಲಿಪ್ಟಿಕ್ ಪ್ಲೇನ್. ಆದರೆ ಚಂದ್ರ ನೋಡಿ, ಚಂದ್ರನ ಕಕ್ಷಮಾರ್ಗ ಪೃಥ್ವಿ ಸುತ್ತ ಹಿಂಗ ಹೋಗುತ್ತೆ. ಇಲ್ಲಿ 5 ಡಿಗ್ರಿ ಟಿಲ್ಟ್ ಆಗುತ್ತೆ. ಮೂಂದು ಆರ್ಬಿಟ್ ಏನಿದೆ ಈ ಸಮತಲಕ್ಕೆ 5 ಡಿಗ್ರಿ ಟಿಲ್ಟ್ ಆಗಿದೆ. ಇದನ್ನು ಕೇಳ್ತಾರೆ, ಯಾಕೆ ಪ್ರತಿ ತಿಂಗಳಾಗಲ್ಲ ಅಂದ್ರೆ ಇದಕ್ಕೆ. ಓ, ಈ ರೀತಿನಾ ಅಂತ ಗೊತ್ತಾಗಬೇಕು ನಿಮ್ಗೆ ಈಗ. ಸೊ ಹುಣ್ಣಿಮೆ ಬಂದಾಗ ಇಲ್ಲಿರ್ತಾನೆ ಚಂದ್ರ, ಅಮಾವಾಸ್ಯೆ ಬಂದಾಗ ಇಲ್ಲಿ ಮಧ್ಯದಲ್ಲಿ ಬಂದಿರ್ತಾನೆ ನೋಡಿ, ಸ್ವಲ್ಪ ಟಿಲ್ಟ್ ಆಗಿದೆ, ಅದಕ್ಕೆ ಪ್ರತಿ ತಿಂಗಳು ಆಗಲ್ಲ. ಸೊ ನೀವು ಕೇಳ್ಬೋದು, ಸರ್ ಹಿಂಗಾದಾಗ ನಮ್ಗೆ ಯಾವ ಗ್ರಹಣ ಆಗುತ್ತೆ ಮತ್ತೆ? ಈಗ ನೋಡಿ, ಇಲ್ಲಿ ನೋಡಿ, ಇಲ್ಲಿದ್ದಾಗ ಗ್ರಹಣ ಆಗಲ್ಲ, ಯಾಕೆಂದ್ರೆ ಹಿಂಗಿದೆ ಟಿಲ್ಟ್. ಇಲ್ಲಿದ್ದಾಗಲೂ ಗ್ರಹಣ ಆಗಲ್ಲ, ಯಾಕೆಂದ್ರೆ ಪೃಥ್ವಿ, ಚಂದ್ರ ಮತ್ತು ಸೂರ್ಯ ನೋಡಿ 5 ಡಿಗ್ರಿ ಆಂಗಲ್ ಟಿಲ್ಟ್ ಆಗೋಗಿದ್ದಾನೆ. ಚಂದ್ರ, ಪೃಥ್ವಿ ಮತ್ತು ಸೂರ್ಯನಿಗೆ 5 ಡಿಗ್ರಿ ಟಿಲ್ಟ್ ಆಗೋದು. ಇಲ್ಲಿ ಆಗಲ್ಲ. ಆದ್ರೆ ಇಲ್ಲಿ ಬಂದಾಗ ಸೂರ್ಯನ ಸುತ್ತ ಪ್ರದಕ್ಷಿಣೆ ಆಗ್ತಾ 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 ಹೋಗ್ತಾರಲ್ಲ ಪೃಥ್ವಿ ಮತ್ತು ಚಂದ್ರ, ಅವಾಗ ನೋಡಿ 3 ಒಂದೇ ಲೈನ್ ಬಂದ್ಬಿಡ್ತವೆ. ಇಲ್ಲಿ ಬಂದಾಗ ನೋಡಿ, ಈ ಒಂದು ಆರ್ಬಿಟ್ ಟಿಲ್ಟ್ ಆಗಿದ್ರು ನೋಡಿ, ಈ ಭಾಗಕ್ಕೆ ಬಂದಾಗ ನೋಡಿ 3 ಒಂದೇ ಲೈನ್ ಬಂದ್ಬಿಡ್ತವೆ ನೋಡಿ. ಸನ್, ಮೂನ್, ಅರ್ತ್, ಅವಾಗ ಸೂರ್ಯಗ್ರಹಣ ಸಂಭವಿಸುತ್ತೆ. ಹಂಗೆ ಸನ್, ಅರ್ತ್, ಮೂನ್ ಬಂದಾಗ ಲೂನರ್ ಎಕ್ಲಿಪ್ಸ್ ಆಗುತ್ತೆ. ಇದನ್ನೇ ನಾವು ನೋಡ್ ಅಂತ ಕರೆಯೋದು. ಸಿಜಿ ನೋಡ್ ಅಂದ್ರೆ ಇದೆ, ಸಿಜಿ ನೋಡ್ಸ್ ಅಂದ್ರೆ ಇದು. ಮತ್ತೆ ಇಲ್ಲಿ ಬಂದಾಗ ಆಗಲ್ಲ. ಮತ್ತೆ ಇಲ್ಲಿ ಬಂದಾಗ ನೋಡಿ, ಸನ್, ಮೂನ್, ಅರ್ತ್ ನೋಡಿ, ಸನ್, ಅರ್ತ್, ಮೂನ್, ಅವಾಗ ನೋಡಿ ಒಂದೇ ನೋಡು ಬರ್ತವೆ, ಸಿಜಿ, ಅವಾಗ ಗ್ರಹಣ ಸಂಭವಿಸುತ್ತೆ. ಅಂದ್ರೆ 1 ವರ್ಷ ತರ ತಗೊಂಡ್ರೆ ನೀವು, ಇಲ್ಲಾಗಿದ್ದು ಗ್ರಹಣಕ್ಕೆ ಮತ್ತೆ ಇನ್ನೊಂದ್ಸತಿ ಗ್ರಹಣ ಆಗ್ಬೇಕು ಅಂದ್ರೆ 6 ತಿಂಗಳು ಬೇಕು. ಗೊತ್ತಾಯ್ತಲ್ಲ? ಸೂರ್ಯ ಚಂದ್ರ ಗ್ರಹಣ ಆಗುತ್ತೆ ಅನ್ಕೊಳ್ಳಿ, ಅಲ್ಲಿಂದ ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಸೂರ್ಯ ಚಂದ್ರ ಗ್ರಹಣ ಆಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಈ ರೀತಿ ನೋಡಿಬೇಕಾದ್ರೆ ನಿಮ್ಗೆ ಇದು ಗೊತ್ತಾಗೋದ್ರೆ ಲಾಜಿಕ್ ನಿಮ್ಗೆ ಇಷ್ಟೇನ ಅನ್ಸುತ್ತೆ ನಿಮ್ಗೆ. ಗ್ರಹಣ ಯಾಕೆ ನಿಮ್ಗೆ ಯಾರು ಗೊತ್ತಾಗಲ್ಲ ಅಂದ್ರೆ ಈ ಕಾರಣಕ್ಕೆ ನಿಮ್ಗೆ ಅನ್ಸೋದು. ಓಕೆ, ಇವಾಗ ಒಂದ್ಸರಿ ಇವಾಗ ಮಾರ್ಚ್ ಏಪ್ರಿಲ್ ಅಲ್ವಾ ಇವಾಗ ನೋಡಿ, ಮಾರ್ಚ್ ಏಪ್ರಿಲ್ ನಲ್ಲಿ ಇವಾಗ ಗ್ರಹಣ ಸಂಭವಿಸಿದೆ. ಇಲ್ಲಿ ಮತ್ತೆ 6 ತಿಂಗಳಿಗೆ ಹೋಗಿ ಹಿಂಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನೋಡಿ, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತೆ ಆಗುತ್ತೆ. ಆಯ್ತಾ? ಸೆಪ್ಟೆಂಬರ್, ಅಕ್ಟೋಬರ್ ಮತ್ತೆ ಈ ಭಾಗಕ್ಕೆ ಗ್ರಹಣ ಸಂಭವಿಸಿದೆ. ನೋಡಿದ್ರ, ವರ್ಷಕ್ಕೆ 6 ತಿಂಗಳು ಗ್ಯಾಪ್ ಅಲ್ಲಿ ಆಗ್ತಾವೆ ಎರಡು. ಸೂರ್ಯಗ್ರಹಣ, ಚಂದ್ರಗ್ರಹಣ ಇವಾಗ ಆದ್ರೆ ಮತ್ತೆ 6 ತಿಂಗಳಾದ್ಮೇಲೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಆಗುತ್ತೆ ಮತ್ತೆ. ನೋಡಿ, ಇವಾಗ ಈ ಲಾಜಿಕ್ ಹೇಳೋದ್ರಿಂದ ನೀವೇ ಕ್ಯಾಲೆಂಡರ್ ಹುಡ್ಕೋಬಹುದು ಗ್ರಹಣ ಯಾವಾಗ ಆಗುತ್ತೆ ಅಂತ. ಗೊತ್ತಾಯ್ತಲ್ಲ? ನೋಡಿ, ಮತ್ತೆ ಇನ್ನೊಂದ್ಸತಿ ತೋರಿಸ್ತೀನಿ. ಈ ತರ ಟಿಲ್ಟ್ ಆಗಿರೋದ್ರಿಂದ ಮೂಂದು ಆರ್ಬಿಟ್, ಚಂದ್ರನ ಕಕ್ಷಮಾರ್ಗ ನಮಗೆ ಟಿಲ್ಟ್ ಆಗಿರೋದ್ರಿಂದ 5 ಡಿಗ್ರಿ ನಮಗೆ ಪ್ರತಿದಿನ ಗ್ರಹಣ ಸಂಭವಿಸಲ್ಲ. ಯಾವಾಗ 3 ಒಂದೇ ನೋಡ್ ಬರ್ತವೆ ಅವಾಗ ನೋಡಿ ಆಗುತ್ತೆ. ಓಕೆ, ಇದು ಎಕ್ಲಿಪ್ಟಿಕ್ ಪ್ಲೇನ್. ಸನ್ ಮತ್ತೆ ಅರ್ತ್ ಒಂದೇ ಎಕ್ಲಿಪ್ಟಿಕ್ ಪ್ಲೇನ್. ಮೂನ್ ಯಾವಾಗ ಬರುತ್ತೆ ಅವಾಗ ನಮಗೆ ಗ್ರಹಣ. ನೋಡಿ, ಫಸ್ಟ್ ಸೂರ್ಯಗ್ರಹಣ ನೋಡಿ. ಸೂರ್ಯಗ್ರಹಣದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸೂರ್ಯ ಇದ್ದಾನೆ, ಮಧ್ಯದಲ್ಲಿ ಚಂದ್ರ ಬಂದ್ಬಿಡ್ತಾ ಇದೆ. ಇದು ನಮ್ಮ ಪೃಥ್ವಿ. ನಾನು ಆಗ್ಲೇ ಹೇಳಿದಂಗೆ ನೋಡಿ, ಪೃಥ್ವಿಯ ಯಾವ ಭಾಗಕ್ಕೆ ಬೆಳಕು ಬೀಳ್ತಾ ದಿನ, ಇನ್ನೊಂದು ಭಾಗ ರಾತ್ರಿ. ಆಯ್ತಾ? ಇಲ್ಲಿ ಗಮನಿಸಿ ಅನ್ಸುತ್ತೆ ನೋಡಿ, ಇಲ್ಲಿ ಇದು ದಿನ, ಇನ್ನೊಂದು ಕಡೆ ರಾತ್ರಿ. ದಿನ ಭಾಗ ಇದು ರಾತ್ರಿ ಭಾಗ. ಸೊ ಚಂದ್ರ ಮಧ್ಯದಲ್ಲಿ ಬರ್ತಾ ಇದ್ದೀನಿ ಅಂದಾಗ ಏನು ಸರ್, ಇದು ನ್ಯೂ ಮೂನ್. ಗೊತ್ತಾಯ್ತಲ್ಲ? ಈ ತರ ಬರೋಕ್ಕೆ ತುಂಬಾ ಅಪರೂಪ ಅಂತ ಹೇಳಿದ್ದೀನಿ ನಾನು. ಅವಾಗ ಯಾವಾಗ ಮಧ್ಯದಲ್ಲಿ ನೋಡ್ಬಿಡ್ತಾನೆ, ಸೂರ್ಯನ ಬ್ಲಾಕ್ ಮಾಡ್ಬಿಡ್ತಾನೆ, ಚಂದ್ರನ ನೆರಳು ನಮ್ಮ ಮೇಲೆ ಬೀಳ್ತಾವ. ಗೊತ್ತಾಯ್ತಲ್ಲ? ಅದನ್ನೇ ಬರ್ದಿದೆ ನೋಡಿ. ಒಂದನೇದಾಗಿ ಇದನ್ನ ಗಮನಿಸಿ, ಯುಗ್ಮ ಅಥವಾ ಯುಗಳ ಸಂಯೋಗದಲ್ಲಿ ಆಗುತ್ತೆ. ಚಂದ್ರ ಮಧ್ಯದಲ್ಲಿ ಬರಬೇಕು. ಒಂದು ಅಮಾವಾಸ್ಯೆ ದಿವಸ ಆಗುತ್ತೆ. ಆಯ್ತು, ಬರ್ದಿದ್ದೀನಿ. ಸೊ ಭೂಮಿ ದಿನ ಭಾಗದಲ್ಲಿ ಸೂರ್ಯಗ್ರಹಣ ವೀಕ್ಷಿಸಬಹುದು. ಅಂದ್ರೆ ಯಾವ ಕಡೆ ದಿನ ಇರುತ್ತೆ ನೋಡಿ, ಇದು ಡೇ, ಆ ಕಡೆ ಅನುಭವ ಆಗುತ್ತೆ. ಓಕೆ, ಯಾಕಂದ್ರೆ ಫುಲ್ ಬೆಳಕಿರುತ್ತೆ, ಸಡನ್ ಆಗಿ ಒಂದೆರಡು ನಿಮಿಷದಲ್ಲಿ ಕತ್ಲಾಗೋಗುತ್ತೆ. ಆ ಭಾಗದಲ್ಲಿ ಮಾತ್ರ ಕತ್ಲಾಗೋಗುತ್ತೆ. ಕೆಲವು ಸ್ಥಳಗಳಲ್ಲಿ ಮಾತ್ರ ವೀಕ್ಷಿಸಬಹುದು. ಇಡೀ ಗೋಲಾರ್ಧದಲ್ಲಿ ಕಾಣಲ್ಲ. ಕೆಲವು ಸ್ಥಳ ಆ ಜಾಗದಲ್ಲಿ ಇದ್ರೆ ಮಾತ್ರ, ಆ ನೆರಳು ಅಂಬ್ರ ಅಂತ ಕರಿತೀವಿ, ಆ ಅಂಬ್ರದಲ್ಲಿ ಇದ್ರೆ ಮಾತ್ರ ಕಾಣುತ್ತೆ. ಸೂರ್ಯನ ಬೆಳಕನ್ನು ಚಂದ್ರ ಕೆಲವು ನಿಮಿಷಗಳ ಕಾಲ, ಅಂದ್ರೆ 2 ನಿಮಿಷ ಮ್ಯಾಕ್ಸ್ ಅಂದ್ರೆ ಕಾಲ ನಿರ್ಬಂಧಿಸುತ್ತಾನೆ ಮತ್ತು ಭೂಮಿಯ ಮೇಲೆ ತನ್ನ ನೆರಳನ್ನು ಬೀಸುತ್ತಾನೆ. ಚಂದ್ರನ ನೆರಳು ನಮ್ಮ ಮೇಲೆ ಬೀಳುತ್ತೆ. ಅದನ್ನೇ ನಾನು ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಬರೆದಿದ್ದೀನಿ ನೋಡಿ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ. ಆಮೇಲೆ ತುಂಬಾ ಅಪನಂಬಿಕೆಗಳಿದೆ, ಮೂಢನಂಬಿಕೆಗಳಿದೆ. ಗ್ರಹಣ ಆದಾಗ ಒಂದೇನು ಅಂದ್ರೆ ನಾವು ನೋಡಬಾರ್ದಷ್ಟೇ. ಯಾಕೆಂದ್ರೆ ಯಾವಾಗ ಚಂದ್ರ ಮಧ್ಯದಲ್ಲಿ ಬರ್ತಾನೆ ನೋಡಿ, ಈ ತರ ಆಗುತ್ತೆ. ಇಲ್ಲಿ ನೋಡಿ, ಬಂದ ನೋಡಿ, ಚಂದ್ರ ಮಧ್ಯದಲ್ಲಿ ಬಂದ. ಸೂರ್ಯನ ಬೆಳಕು ಇವಾಗ ಒಂದೇ ಸಮತಲದಲ್ಲಿ 100 ಬಂದ್ಬಿಡ್ತಾ ಇದೆ ನೋಡಿ. ಇದು ದಿನ, ಈ ಕಡೆ ದಿನ, ಇದು ರಾತ್ರಿ. ನೋಡಿ, ಗಮನಿಸಿ, ಚಂದ್ರ ಬಂದ ಮಧ್ಯದಲ್ಲಿ. ಇಲ್ಲಿ ಗಮನಿಸಿ ನೋಡಿ, ಸೂರ್ಯನ ಬೆಳಕು ಚಂದ್ರನಲ್ಲಿ ಬೀಳ್ತಾ ಇದೆ ಈ ಕಡೆ. ಆಯ್ತಾ? ಇದು ಮಧ್ಯದಲ್ಲಿ ಇರೋದ್ರಿಂದ ನಮಗಿದು
ಅಮಾವಾಸ್ಯೆ ಅಮಾವಾಸ್ಯೆ ನಾವು ಕಟ್ಕೊಳ್ಳಿದ್ದು. ಸೊ ದಿಸ್ ಇಸ್ ನ್ಯೂ ಮೂನ್. ಚಂದ್ರನ ನೆರಳು ನೋಡಿ ಇಲ್ಲಿ ಬೀಳ್ತಾ ಇದೆ ನೋಡಿ, ಈ ಭಾಗಕ್ಕೆ ಮಾತ್ರ ಬೀಳ್ತಾ ಇದೆ. ಅಂದ್ರೆ ನಾವು ಇದು ದಿನ, ಪೃಥ್ವಿಯ ಮೇಲೆ ದಿನ, ಇಲ್ಲಿ ಮಾತ್ರ ಕಾಣುತ್ತೆ. ಇದನ್ನ ಅಂಬ್ರ ಅಂತ ಕರೆಯೋದು. ಇದು ಪೆನಂಬ್ರ. ಅಂಬ್ರ ಅಂದ್ರೆ ಡಾರ್ಕ್, ಸಂಪೂರ್ಣವಾಗಿ ಕತ್ಲು. ಅರೆ ಕತ್ಲು ಭಾಗನ ಪೆನಂಬ್ರ ಅಂತ ಕರೀತೀವಿ. ನಾವು ಕಟ್ಕೊಳ್ಳಿ ಅಂಬ್ರ ಅಂದ್ರೆ ಏನು ಅಂತ ಕೇಳ್ತಾರೆ. ಅಂಬ್ರ ಅಂದ್ರೆ ಕಂಪ್ಲೀಟ್ಲಿ ಡಾರ್ಕ್, ಕತ್ಲು, ಗ್ರಹಣ ಆದಾಗ ಆಗುತ್ತೆ. ಪೆನಂಬ್ರ ಅಂದ್ರೆ ಪಾರ್ಷಿಯಲಿ ಡಾರ್ಕ್ ಅಂತ. ಓಕೆ, ಅರೆ ಕತ್ಲು. ಗೊತ್ತಾಯ್ತಲ್ಲ. ಫಸ್ಟ್ ಸೂರ್ಯಗ್ರಹಣ ಹೇಳ್ಬಿಡ್ತಾ ಇದ್ದೀನಿ ನೋಡಿ, ಈ ತರ ಇಲ್ಲಿ ಗಮನಿಸಿ. ಅವಾಗ ಈ ಜಾಗದಲ್ಲಿ ನೋಡಿ ಅಂಬ್ರ ಪೆನಂಬ್ರ ಮಾರ್ಕ್ ಮಾಡಿದೀನಿ ನೋಡಿ. ಸೊ ಅವತ್ತಿನ ದಿವಸ ನೋಡಿ ಸೂರ್ಯನ ಮತ್ತು ಚಂದ್ರನ ಗುರುತ್ವಾಕರ್ಷಣೆ ನಮ್ಮ ಮೇಲೆ ಇರುತ್ತೆ, ತುಂಬಾ ಜಾಸ್ತಿ. ಅವತ್ತಿನ ದಿವಸ ಟೈಟ್ಸ್ ಜಾಸ್ತಿ ಇರುತ್ತೆ. ಒಂದು ತುಂಬಾ ಏನು ಅಂದ್ರೆ, ನಾವು ಅವತ್ತಿನ ದಿವಸ ನಾವು ಸೂರ್ಯನ ನೋಡ್ಬಿಟ್ರೆ ಅವತ್ತಿನ ದಿವಸ ಗ್ರಹಣ ಆದ್ರೆ ನಮ್ಮ ದೃಷ್ಟಿ ಕಳ್ಕೊಳ್ಳೋದೊಂದು ಸಂಭವಿಸುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಸ್ನೇಹಿತರೆ ಹಿಂಗೆ ಹೊರಗಡೆ ಕೆಲಸ ಮಾಡ್ತಾ ಇದ್ರು ಜನಗಳು, ಹೊರಗಡೆ ಕರೆಕ್ಟಾ, ವ್ಯವಸಾಯದಲ್ಲೆಲ್ಲ ಸಡನ್ ಆಗಿ ಈ ತರ ಚಂದ್ರಗ್ರಹಣ ಆದ ತಕ್ಷಣ ಇರೋದು ನಮ್ಮ ಸೂರ್ಯ ಅಂತ ನೋಡೋರು. ಹಿಂಗೆ ಕತ್ಲಾಗೋಯ್ತಲ್ಲ ಇದಕ್ಕಿದಂತೆ, ಒಂದ್ 2 ನಿಮಿಷ ಕತ್ಲಾದ ತಕ್ಷಣ ಎಲ್ಲರಿಗೂ ಏನಿಸುತ್ತೆ ಹೇಳಿ, ಬೆಳಕಿದ್ದು ಸಡನ್ ಕತ್ಲಾಗೋದಾಗ. ಇವಾಗ್ಲಾದ್ರೆ ನಾವು ಒಳಗೆ ಕೂತಿರ್ತೀವಿ, ಹೊರಗಡೆ ಮೊದಲೆಲ್ಲ ಹಿಂದೆ ಹೊರಗಡೆ ಇರ್ತಿದ್ರು, ಎಲ್ಲ ಜನಗಳು ಹೊರಗಡೆ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರು, ಕರೆಕ್ಟಾ ಭೂಮಿನೇ. ಈಗ ಅವಾಗ ಏನ್ ಮಾಡೋರು, ನೋಡಿದ ತಕ್ಷಣ ಏನಾಗುತ್ತೆ, ಒಂದ್ 2 ನಿಮಿಷ ಎಲ್ಲೋದ ಸೂರ್ಯ ಅಂತ ನೋಡ್ತಾ ಇರೋರು. ಅವಾಗ ಸಡನ್ ಆಗಿ ಚಂದ್ರ ಹಿಂಗೆ ಹೊರಗಡೆ ಬಂದಾಗ ಏನಾಗುತ್ತೆ, ಪ್ರಕಾಶಮಾನವಾದ ಬೆಳಕು ಬರುತ್ತಲ್ಲ, ಅದರಿಂದ ದೃಷ್ಟಿ ಹೊರಟೋದು. ಅದಕ್ಕೆ ಗ್ರಹಣ ಸಂಭವಿಸಿದಾಗ ನಮಗೆ ಹೇಳಿದ್ರೆ ಆ ಕ್ರೋಮೋಸ್ಫಿಯರ್ ಮತ್ತು ಕರೋನಾ ಭಾಗ ನಮಗೆ ಕಾಣುತ್ತೆ ನೋಡಿ. ಈ ತರ ಸೂರ್ಯನ ಬೆಳಕು ಚಂದ್ರನ ಇದು ಈ ತರ ಡಾರ್ಕ್ ಆಗೋಗುತ್ತೆ. ಇವಾಗ ಇದು ಅಂಬ್ರ. ಈ ಸ್ಪಾಟ್ ಅಲ್ಲಿ ನಮ್ಗೆ ನೀವೇನಾದ್ರು ಅವತ್ತು ಇಲ್ಲಿದ್ರೆ ನಿಮ್ಗೆ ಕಾಣುತ್ತೆ, ಸಂಪೂರ್ಣವಾಗಿ ಸೂರ್ಯಗ್ರಹಣ ನೋಡ್ಬೋದು ನೀವು. ಇಲ್ಲಿದ್ರೆ ನಿಮ್ಗೆ ಸರಿ ಕಾಣಲ್ಲ, ಸ್ವಲ್ಪ ಮಾತ್ರ ಸೂರ್ಯ ಕವರ್ ಆಗಿರೋದು ಈ ತರ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ನೋಡಿ, ಈ ಮಧ್ಯದಲ್ಲಿ ಇದ್ರೆ ನೋಡಿ, ಈ ಕಪ್ ಚುಕ್ಕಿ ಹಾಕಿದೆ ನೋಡಿ, ಇಲ್ಲಿದ್ರೆ ನಿಮ್ಗೆ ಈ ತರ ಕಾಣುತ್ತೆ, ಸಂಪೂರ್ಣ ಸೂರ್ಯಗ್ರಹಣ ಕಾಣುತ್ತೆ. ಈ ಕಡೆ ಪೆನಂಬ್ರ ಅಂದ್ರೆ ಪಾರ್ಷಿಯಲ್ ಡಾರ್ಕ್ನೆಸ್, ಈ ತರ ಕಾಣುತ್ತೆ. ಸೂರ್ಯ ಅರ್ಧ ಮಾತ್ರ ಇಲ್ಲಿ ನೋಡಿ ಕವರ್ ಆಗಿರೋದು ಕಾಣುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ ಇದು ಮೂನ್, ಇದು ಸನ್, ಇದು ಗೊತ್ತಾಯ್ತಲ್ಲ ಎಲ್ಲರಿಗೂ. ಮೂನ್ ನೋಡಿ ಯಾವ ರೀತಿ ಸನ್ನ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಇದು ಇಲ್ಲಿಂದ ತೆಗೆದಿರೋ ಚಿತ್ರ. ಇದು ಇವೆರಡು ಜಾಗದಿಂದ ತೆಗೆದಿರೋ ಚಿತ್ರಗಳು ಇಲ್ಲಿ ಕೆಳಗಡೆ ನಾ ಕೊಟ್ಟಿರೋದು. ಇಲ್ಲಿಂದ ಹೆಂಗ್ ಕಾಣುತ್ತೆ ಅಂತ, ಇಲ್ಲಿಂದ ತೆಗೆದ್ರೆ ಈ ತರ ಕಾಣುತ್ತೆ. ಇದು ಅಂಬ್ರ ಆಯ್ತಾ. ಚಂದ್ರ ಸಂಪೂರ್ಣವಾಗಿ ಸೂರ್ಯನ ಮರೆ ಮಾಡಿಬಿಡ್ತಾನೆ. ನಾವು ಕಟ್ಕೊಳ್ಳಿ, ಇದು ದಿನ, ಇದು ರಾತ್ರಿ. ಈ ಭಾಗದಲ್ಲಿರೋ ಮಾತ್ರ ಅನುಭವ ಆಗುತ್ತೆ. ಸೊ ನಾವು ಕಟ್ಕೊಳ್ಳಿ, ಎಲ್ಲರೂ ಸೂರ್ಯಗ್ರಹಣ ಗೊತ್ತಾಗಿದೆ ಎಲ್ಲರಿಗೂ. ಸನ್ ಮತ್ತೆ ಮೂನ್ ಮತ್ತೆ ಅರ್ಥ ಒಂದೇ ಯುಗ್ಮ ಅಥವಾ ಇವುಗಳ ಸ್ಥಿತಿಗೆ ಬಂದಾಗ ಆಗುತ್ತೆ. ಈ ಜಾಗದಲ್ಲಿ ನೋಡಿ ಡಾರ್ಕ್ ಆಗೋಗುತ್ತದೆ ಅಂಬ್ರ. ಇದು ಆ ಕಡೆ ಪೆನಂಬ್ರ. ಇಲ್ಲಿರೋರಿಗೆ ಪಾರ್ಷಿಯಲ್ ಶ್ಯಾಡೋ ಇರುತ್ತೆ, ಇಲ್ಲಿ ಫುಲ್ ಶ್ಯಾಡೋ ಇರುತ್ತೆ. ಅಂಬ್ರ ಅಂದ್ರೆ ಸಂಪೂರ್ಣವಾದ ನೆರಳು, ಚಂದ್ರನ ನೆರಳು. ಅಂಬ್ರ ಅಂದ್ರೆ ಚಂದ್ರನ ನೆರಳು ಸಂಪೂರ್ಣವಾಗಿ ಆ ಜಾಗ ಬೀಳುತ್ತೆ. ಇಲ್ಲಿ ಅರೆ ನೆರಳು, ಚಂದ್ರನ ನೆರಳು, ಅದು ಪಾರ್ಷಿಯಲ್ ಆಯ್ತಾ. ಇಲ್ಲಿ ನೋಡಿ. ಸೊ ನಮಗೆ ಸಂಪೂರ್ಣ ಸೂರ್ಯಗ್ರಹಣ ಮತ್ತು ಇಲ್ಲಿ ನೋಡಿ ಒಂಥರ ವೃತ್ತಾಕಾರದ ಸೂರ್ಯಗ್ರಹಣ ಆದ ನೋಡಿ, ಒಂಥರ ರಿಂಗ್ ಫಾರ್ಮ್ ಆಗುತ್ತೆ. ಇನ್ನೊಂದು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್, ಟೋಟಲ್, ಆನ್ಯುಲರ್, ಪಾರ್ಷಿಯಲ್. ಸೊ ಇನ್ನೊಂದು ಏನು ವಿಷಯ ನಿಮ್ಗೆ ಗೊತ್ತಿರಬೇಕು ಅಂದ್ರೆ, ಚಂದ್ರ ಮತ್ತು ಪೃಥ್ವಿಯ ಮಧ್ಯೆ ಅಂತರ ಬೇರೆ ಬೇರೆ, ಹೌದಲ್ವಾ. ನೋಡಿ, ಕೆಲವೊಮ್ಮೆ ಹತ್ರ ಇರ್ತಾನೆ, ಅದನ್ನು ಪೆರಿಜಿ ಅಂತ ಕರಿತೀವಿ. ದೂರ ಇದ್ದಾಗ ಅಪೋಜಿ ಅಂತ ಕರಿತೀವಿ. ನಾವು ಪೆರಿಜಿ ಅಪೋಜಿ. ಚಂದ್ರ ಯಾವಾಗ ನೋಡಿ ನಮ್ಗೆ ಸಮೀಪ ಇರ್ತಾನೆ, ಇದು ಅರ್ಥಕ್ಕೆ ಹತ್ರ ಇರ್ತಾನೆ, ಅದನ್ನ ಪೆರಿಜಿ ಅಂತ ಕರಿತೀವಿ. ಪೆರಿಜಿ ಅಂದ್ರೆ ಪೃಥ್ವಿ ಮತ್ತು ಚಂದ್ರನ ಮಧ್ಯೆ ಅಂತರ ಕಡಿಮೆ ಇದ್ದಾಗ ಪೆರಿಜಿ. ಅವಾಗ ನಮಗೆ ಈ ತರ ಸಂಪೂರ್ಣ ಸೂರ್ಯಗ್ರಹಣ ಆಗುತ್ತೆ. ಈ ಜಾಗದಲ್ಲಿ ಸಂಪೂರ್ಣ ಸೂರ್ಯಗ್ರಹಣ. ಅದೇ ಯಾವಾಗ ಚಂದ್ರ ಸ್ವಲ್ಪ ದೂರ ಇರ್ತಾನೆ ನೋಡಿ, ಪೃಥ್ವಿಯಿಂದ ನಮ್ಮ ಚಂದ್ರ ನೋಡಿ ಇಲ್ಲಿ ದೂರ ಇದ್ದಾನೆ, ಅದನ್ನು ನಾವು ಅಪೋಜಿ ಅಂತ ಕರಿತೀವಿ. ಎಲ್ಲರೂ ಅಪೋಜಿ ಆದಾಗ ಏನಾಗುತ್ತೆ, ನಮಗೆ ಈ ತರ ಕಾಣುತ್ತೆ. ಸನ್ ಮತ್ತೆ ಮೂನ್ ಇಲ್ಲಿ ಕವರ್ ಆಗುತ್ತೆ ನೋಡಿ, ಈ ಭಾಗನ ಕವರ್ ಮಾಡ್ತಾನೆ ಮೂನ್ ಈ ಭಾಗನ ಕವರ್ ಮಾಡ್ತಾನೆ, ಈ ಭಾಗ ಕವರ್ ಆಗುವುದು ಮೂನ್. ಅವಾಗ ಇದು ಸುತ್ತ ಇದೆ ನೋಡಿ, ಸನ್ ಭಾಗ ರಿಂಗ್ ಕಾಣುತ್ತೆ ನೋಡಿ, ಈ ರಿಂಗ್ ಕಾಣ್ತಿದೆ ನೋಡಿ, ಗೋಲ್ಡನ್ ರಿಂಗ್ ತರ ಕಾಣುತ್ತೆ. ಚಿನ್ನದ ರಿಂಗ್ ಹಾಕಿದಾಗ ಹೆಂಗ್ ಕಾಣುತ್ತಲ್ಲ ಆ ತರ ಕಾಣುತ್ತೆ. ಓಕೆ, ಇದನ್ನ ಆನ್ಯುಲರ್ ಅಂತ ಕರೆಯೋದು ನಾವು. ಆನ್ಯುಲರ್
ಓಕೆ, ಆ ಕಡೆ ಈ ಕಡೆ ಇದ್ದಾಗ ಈ ಭಾಗದಲ್ಲಿರೋರಿಗೆ ಹಿಂಗೆ ಕಾಣುತ್ತೆ, ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್. ಸೊ 3 ಥರ ಸೋಲಾರ್ ಎಕ್ಲಿಪ್ಸ್ ಅಲ್ಲಿ. ಪಾರ್ಷಿಯಲ್ ಅಂದರೆ ಈ ಥರ, ಆ್ಯನ್ಯುಲರ್ ನೋಡಿ ಇಲ್ಲಿ ಉಂಗುರಾಕಾರದ ಸೂರ್ಯಗ್ರಹಣ ಅಂತ ಕರಿತೀವಿ, ಉಂಗುರಾಕಾರದ ಸೂರ್ಯಗ್ರಹಣ. ಇನ್ನೊಂದು ಟೋಟಲ್ ಸೂರ್ಯಗ್ರಹಣ, ಸಂಪೂರ್ಣ ಸೂರ್ಯಗ್ರಹಣ. ನೋಡಿ ಹೆಂಗಿದೆ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ್ಯನ್ಯುಲರ್ ಆಗಬೇಕು ಅಂದರೆ ಏನಾಗಬೇಕು, ದೂರ ಇರಬೇಕು ಚಂದ್ರ ನಮ್ಮಿಂದ, ಅಪೋಜಿ ಇರಬೇಕು. ಸೊ 2-3 ಬಾರಿ ನೋಡಿ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ತುಂಬ ವೈಜ್ಞಾನಿಕವಾಗಿರೋಂಥ ಟಾಪಿಕ್ ಇದು. ಅಪೋಜಿ ಮೂನ್, ಮೂನ್ ನಮ್ಮಿಂದ ಪೃಥ್ವಿಯಿಂದ ದೂರ ಇದ್ದಾಗ ಈ ಥರ ಆಗುತ್ತೆ ಉಂಗುರಾಕಾರದ ಗ್ರಹಣ. ಇದು ಸಂಪೂರ್ಣ ಸೂರ್ಯಗ್ರಹಣ, ಇದು ಪಾರ್ಷಿಯಲ್. ಓಕೆ, ಸೊ ನಾವು ಕಟ್ಕೊಳ್ಳಿ. ಸಂಪೂರ್ಣ ಸೂರ್ಯಗ್ರಹಣ ಆಗಬೇಕು ಅಂದರೆ ನಮಗೆ ಚಂದ್ರ ನಮ್ಮ ಹತ್ತಿರದಲ್ಲಿರಬೇಕು, ಪೆರಿಜಿ. ಯಾರ್ಯಾರಿಗೆ ಈ ಟಾಪಿಕ್ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ, ಇನ್ನೊಂದು ಬಾರಿ ನೋಡಿ, ಚಂದ್ರನ ಬಗ್ಗೆ ಒಂದು ತರಗತಿ ಮಾಡಿದ್ರೆ ಅದನ್ನು ನೋಡಿ ಅರ್ಥ ಆಗುತ್ತೆ. ಗೊತ್ತಾಯ್ತಲ್ಲ, ಎಲ್ಲ ಹೇಳಿದ್ದೀನಿ ನಾನು. ಇಲ್ಲಿ ನೋಡಿ, ಇವಾಗ ಎಲ್ಲರೂ ಗ್ರಹಣ ಆದಾಗ ಏನಾಗುತ್ತೆ ನೋಡಿ, ಈ ಥರ ನೋಡಿ, ಚಂದ್ರ ಬರ್ತಾ ಇದ್ದಾನೆ, ಸೂರ್ಯನ ಸಂಪೂರ್ಣವಾಗಿ ಇದಾಗೋಗ್ತದೆ. ಗೊತ್ತಾಯ್ತಲ್ಲ, ಇದು ಪಾರ್ಷಿಯಲ್ ಎಕ್ಲಿಪ್ಸ್. ಇದು ಆ್ಯನ್ಯುಲರ್ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ ಹೆಂಗೆ ಕಾಣುತ್ತೆ ರಿಂಗ್. ಇದು ಚಂದ್ರ ಮಧ್ಯದಲ್ಲಿ ಬಂದಿದ್ದಾನೆ, ಸೂರ್ಯ ನೋಡಿ ರಿಂಗ್ ಕಾಣ್ತಿದೆ, ಸೂರ್ಯನ ರಿಂಗ್, ಗೋಲ್ಡನ್ ರಿಂಗ್ ಥರ ಕಾಣುತ್ತೆ. ಇದೇ ಉಂಗುರಾಕಾರದ ಸೂರ್ಯಗ್ರಹಣ. ಇಲ್ಲಿ ನೋಡಿ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ನೋಡಿ, ಇವಾಗ ನೋಡಿ ಯಾವ ರೀತಿ ಕಾಣ್ತಿದೆ ಬ್ರೈಟ್ ಆಗಿ. ಗೊತ್ತಾಯ್ತಲ್ಲ, ಇವಾಗಲೇ ಡೈಮಂಡ್ ರಿಂಗ್ ಫಾರ್ಮ್ ಆಗೋದು. ಇವಾಗಲೇ ನಮಗೆ ಕ್ರೋಮೋಸ್ಫಿಯರ್ ಕರೋನಾ ಕಾಣೋದು. ಕ್ರೋಮೋಸ್ಫಿಯರ್ ಮತ್ತು ಕರೋನಾ ಅಂತ ಹೇಳಿದ್ರೆ, ಸೂರ್ಯನ ಕ್ರೋಮೋಸ್ಫಿಯರ್ ಕರೋನಾ ಸಾಮಾನ್ಯವಾಗಿ ಕಾಣೋದಿಲ್ಲ, ಬರೀ ಫೋಟೋಸ್ಫಿಯರ್ ಕಾಣುತ್ತೆ ಅಂತ ಹೇಳಿದ್ದೆ ನಾನು. ಹಾಂ ನೋಡಿ ಹಿಂಗೆ ಕಾಣುತ್ತೆ ನೋಡಿ, ಕ್ರೋಮೋಸ್ಫಿಯರ್ ಮತ್ತು ಕರೋನಾ ಒಂದು. ಗೊತ್ತಾಯ್ತಲ್ಲ, ಇಲ್ಲಿ ಡೈಮಂಡ್ ರಿಂಗ್ ನೋಡಿ ಹಿಂಗೆ ಕಾಣುತ್ತೆ. ಆಯ್ತಾ, ಇನ್ನೊಂದು ನಮ್ಮ ಚಂದ್ರನ ಮೇಲೆ ಏರುಪೇರು ಇದೆ ಅಲ್ವಾ, ಅದ್ರ ಮೇಲೆ ಅದ್ರ ಮೂಲಕ ಬೆಳಕು ಬರುತ್ತೆ. ಅವಾಗ ಅದನ್ನ ಒಂಥರ ನಮಗೆ ಒಂಥರ ಮಣಿಗಳ ಥರ ಕಾಣುತ್ತೆ. ಬೇಲಿಸ್ ಬೀಡ್ಸ್ ಅಂತ ಕರಿತೀವಿ. ಬೇಲಿ ಅನ್ನೋರು ವಿಜ್ಞಾನಿ, ಅವ್ರು ಹೇಳಿದ್ದು ಚಂದ್ರನ ಮೇಲೆ ಈ ಥರ ಬೆಟ್ಟ ಗುಡ್ಡ ಪ್ರದೇಶಗಳು, ಕಣಿವೆಗಳೆಲ್ಲ ಇರೋದ್ರಿಂದ ಸಂಪೂರ್ಣ ಸೂರ್ಯಗ್ರಹಣ ಆದಾಗ ಸೂರ್ಯನ ಬೆಳಕು ಅದರಿಂದ ನೋಡಿ, ಇಲ್ಲೆಲ್ಲ ಬರ್ತಾ ಇದೆ ನೋಡಿ, ಸೂರ್ಯನ ಬೆಳಕು ಅದರಿಂದ ಬರುತ್ತೆ. ಅವಾಗ ನಮಗೆ ಮಣಿಗಳು ಕಾಣುತ್ತೆ, ಬೇಲಿಸ್ ಬೀಡ್ಸ್ ಅಂತ ಕರಿತೀವಿ. ಹಾಂ, ಡೈಮಂಡ್ ರಿಂಗ್ ಕೇಳ್ತಾರೆ ಎಕ್ಸಾಂಪಲ್. ಡೈಮಂಡ್ ರಿಂಗ್ ಯಾವಾಗ ಆಗುತ್ತೆ, ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಸಂಪೂರ್ಣ ಸೂರ್ಯಗ್ರಹಣ. ಬೇಲಿಸ್ ಬೀಡ್ಸ್ ಯಾವಾಗ ಕಾಣುತ್ತೆ, ಅವಾಗ ಗ್ರಹಣ ಇನ್ನು ಸಂಪೂರ್ಣ ಸೂರ್ಯಗ್ರಹಣ ಆದಾಗ ಕಾಣುತ್ತೆ. ಇವಾಗ ಯಾರಾದ್ರೂ ಡೈಮಂಡ್ ರಿಂಗ್ ಕೇಳ್ತಾರೆ ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನಿಮಗೆ ಇದನ್ನು ತೋರಿಸಿ ಅವ್ರಿಗೆ. ಗೊತ್ತಾಯ್ತಲ್ಲ, ಆಮೇಲೆ ನಾನು ಹೇಳಿದೆ ಅಂತ ಹೇಳ್ಬಿಡಿ ಅಷ್ಟೇ. ಹಾಂ, ಸೊ ಇದೊಂದು ವಿಷಯ ಏನು, ಡೈಮಂಡ್ ರಿಂಗ್ ಆಗಲಿ ಬೇಲಿಸ್ ಬೀಡ್ಸ್ ಆಗಲಿ, ಇದನ್ನು ನಾವು ನೋಡ್ಬೇಕಾದ್ರೆ ವೀಕ್ಷಕರೇ, ಸೂರ್ಯಗ್ರಹಣನ ಅದಕ್ಕೆ ಅಂತಲೇ ಕನ್ನಡಕಗಳು ಬರುತ್ತೆ, ಅದನ್ನ ಹಾಕೊಂಡು ನೋಡ್ಬೇಕು. ಆಯ್ತಾ, ಸೊ ನಾವು ಕಟ್ಕೊಳ್ಳಿ, ಈಗಲೇ ಹೇಳಿದ್ದೀನಿ ನಾನು, ಅದಕ್ಕೆ ಅಂತಲೇ ಸ್ಪೆಕ್ಸ್ ಬರುತ್ತೆ, ಅದನ್ನ ತಗೊಂಡು ನೋಡ್ಬೇಕು. ನೀವು ಹಂಗೆ ನೋಡ್ಬಿಟ್ರೆ ಕಣ್ಣು ಹೊರಟೋಗುತ್ತೆ. ನೆಕ್ಸ್ಟು ಚಂದ್ರಗ್ರಹಣ. ಚಂದ್ರಗ್ರಹಣ ಅಂದಾಗ ಏನಾಗುತ್ತೆ, ಎಲ್ಲಿದೆ ನೋಡಿ, ಸೂರ್ಯ, ಪೃಥ್ವಿ ಮತ್ತು ಚಂದ್ರ. ಝೂಮ್ ಮಾಡ್ತೀವಿ ಒಂದು ನಿಮಿಷ, ಎಲ್ಲರೂ ನೋಡಿ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದು ಸನ್, ಇದು ಅರ್ಥ, ಇದು ಮೂನ್. ಅರ್ಥದ ದಿನ ಭಾಗ ಇದು, ರಾತ್ರಿ ಭಾಗ ಇದು ನೋಡಿ, ಅರ್ಥದ ರಾತ್ರಿ. ನಮಗೆ ರಾತ್ರಿ ನಮಗೆ ಚಂದ್ರ ಕಾಣ್ತಾನೆ ಇಲ್ಲಿ, ಫುಲ್ ಮೂನ್. ಕರೆಕ್ಟಾ, ಫುಲ್ ಮೂನ್ ದಿವಸ ಆಗುತ್ತೆ ಚಂದ್ರಗ್ರಹಣ ಆಗುತ್ತೆ, ಯಾವಾಗ ಫುಲ್ ಮೂನ್. ನಮ್ಮ ಪೃಥ್ವಿಯ ಹಿಂದೆ ಬಂದಾಗ ಒಂದೇ ಸಮತಲ ಕ್ಷೇತ್ರಕ್ಕೆ ಬರೋದ್ರಿಂದ ಮೂರುವೆ ನಮ್ಮ ನೆರಳು ಚಂದ್ರನ ಮೇಲೆ ಬೀಳುತ್ತೆ, ಅರ್ಥದ ಶ್ಯಾಡೋ ಮೂನ್ ಮೇಲೆ ಬೀಳುತ್ತೆ. ಇದನ್ನ ಹಾಕಬೇಕು. ಓಕೆ, ಇದನ್ನ ನಾವು ಸಿಜಿ ಅಂತ ಕರಿತೀವಿ. ಮೂರು ಒಂದೇ ಸಮತಲ ರೇಖೆ ಬಂದ್ರೆ, ಪ್ಲೇನ್ ಬಂದ್ರೆ ಎಕ್ಲಿಪ್ಟಿಕ್ ಪ್ಲೇನ್ ಅಲ್ಲಿ ಇದೆ, ದಟ್ ಇಸ್ ಕಾಲ್ಡ್ ಸಿಜಿ ಅಪೋಸಿಷನ್. ಯಾಕಂದ್ರೆ ಚಂದ್ರ ಹಿಂದೆ ಇದ್ದಾನೆ, ನೆನಪಿಟ್ಕೊಳ್ಳಿ. ಸಿಜಿ ಅಪೋಸಿಷನ್, ಯುಗ್ಮ ಅಥವಾ ಯುಗಳ ವಿರೋಧ ಅಥವಾ ವಿರುದ್ಧ ಭಾಗದಲ್ಲಿ ಇದ್ದಾನೆ. ಓಕೆ, ಹುಣ್ಣಿಮೆ ದಿವಸ ಆಗುತ್ತೆ, ಅಂದ್ರೆ ಫುಲ್ ಮೂನ್ ದಿವಸ ಆಗುತ್ತೆ. ಸೊ ಭೂಮಿಯ ರಾತ್ರಿ ಭಾಗಕ್ಕೆ ಚಂದ್ರಗ್ರಹಣ ವೀಕ್ಷಿಸಬಹುದು. ಅಂದ್ರೆ ಇಷ್ಟು ಜಾಗದಲ್ಲೂ ಕಾಣುತ್ತೆ, ಈ ಹೆಮಿಸ್ಫಿಯರ್ ಫುಲ್ ಕಾಣುತ್ತೆ. ಅಂದ್ರೆ ಚಂದ್ರಗ್ರಹಣ ನಮಗೆ ಜಾಸ್ತಿ ಜಾಗದಿಂದ ನೋಡ್ಬೋದು. ಚಂದ್ರಗ್ರಹಣ ನಾವು ಇಷ್ಟು ಕಡೆಯಿಂದ ನಾವು ವೀಕ್ಷಿಸಬಹುದು. ಸೊ ರಾತ್ರಿಯ ಆಕಾಶದಲ್ಲಿ ಇಡೀ ಅರ್ಧ ಗೋಳಕ್ಕೆ ಕೆಲವು ಗಂಟೆಗಳ ಕಾಲ ಗೋಚರಿಸುತ್ತದೆ. ಅಂದ್ರೆ ಇಡೀ ಒಂದು 2-3 ಗಂಟೆ ಚಂದ್ರಗ್ರಹಣ ನೋಡ್ಬೋದು ನಾವು. ಓಕೆ, ಇಷ್ಟು ಭಾಗಕ್ಕೂ ಕಾಣುತ್ತೆ ಕೆಲವು ಗಂಟೆಗಳು. ಆಯ್ತಾ, ನೆನಪಿಟ್ಕೊಳ್ಳಿ. ಫುಲ್ ಮೂನ್ ದಿವಸ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ನೋಡಿ, ಸೂರ್ಯ ಇದು ನಮ್ಮ ಪೃಥ್ವಿಯ ದಿನ ಭಾಗ, ಇದು ದಿನ, ಇದು ರಾತ್ರಿ. ಇಲ್ಲಿ ನೋಡಿ ಚಂದ್ರ ಬಂದ ಇಲ್ಲಿ.
ಇಲ್ಲಿ ಬರ್ತಿದೆ ನೋಡಿ, ನಮ್ಮ ಪೃಥ್ವಿಯ ನೆರಳು ಚಂದ್ರನ ಬೀಳುತ್ತೆ. ಅವಾಗ ಇಲ್ಲಿ ಗಮನಿಸಿ, ಸೂರ್ಯನ ಬೆಳಕು ಇಲ್ಲಿ ಬರ್ತಾ ಇದೆಯಲ್ಲ, ನಮ್ಮ ವಾಯುಮಂಡಲದ ಮುಖಾಂತರ ಹೋಗಿ ಇಲ್ಲಿಗೆ ಹೋಗ್ಬಿಡುತ್ತೆ. ಸೊ ನಮ್ಮ ಸೂರ್ಯನ ಬೆಳಕೇನು ಬಿಳಿ ಲೈಟ್, ವೈಟ್ ಲೈಟ್, ಕರೆಕ್ಟ್ ಅಲ್ಲ? ಯಾವಾಗ ವೈಟ್ ಲೈಟ್ ಹಿಂಗೆ ಬರುತ್ತಲ್ಲ ನೋಡಿ, ಏನಾಗೋಗುತ್ತೆ, ನಮ್ಮ ವಾಯುಮಂಡಲದ ಮುಖಾಂತರ ಪಾಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಅದು ಡಿಸ್ಪರ್ಷನ್ ಆಗುತ್ತೆ. ಯಾವಾಗ ಅದು ಡಿಸ್ಪರ್ಷನ್ ಆಗುತ್ತೆ ಸ್ನೇಹಿತರೆ, ಆ ವೈಟ್ ಲೈಟ್ 7 ಬಣ್ಣಗಳಾಗಿ ವಿಂಗಡಣೆ ಆಗುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಆಗಿ ಡಿಸ್ಪರ್ಸ್ ಆಗುತ್ತೆ. ಆ ಡಿಸ್ಪರ್ಸ್ ಆಗಿದ್ದಂಥ ಬೆಳಕು ಚಂದ್ರನಲ್ಲಿ ಬೀಳುತ್ತೆ. ಗೊತ್ತಾಯ್ತಲ್ಲ? ಎಲ್ಲರೂ ಇದನ್ನ ಅಪ್ಪಿಟ್ಕೊಳ್ಳಿ. ಸೊ ಡಿಸ್ಪರ್ಷನ್ ಆದಾಗ ನಮಗೆ ಈ ಬಿಳಿ ಬಣ್ಣ 7 ಬಣ್ಣಗಳಾಗಿ ವಿಂಗಡಣೆ ಆಗುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಅವುಗಳಲ್ಲಿ ರೆಡ್ ವೇವ್ಲೆಂತ್ ಜಾಸ್ತಿ. ಅದು ರೆಡ್, ಆರೆಂಜ್ ಎಲ್ಲ ಏನಾಗುತ್ತೆ, ಚಂದ್ರನ ಮೇಲೆ ಹೋಗಿದ್ದು ನಮ್ಮ ಕಡೆ ಬರುತ್ತೆ. ಅದಕ್ಕೆ ನಮಗೆ ಅವತ್ತಿನ ದಿವಸ ಚಂದ್ರ ಕೆಂಪು ಬಣ್ಣ ಕಾಣುತ್ತೆ, ತಾಮ್ರದ ಬಣ್ಣ ಕಾಣುತ್ತೆ. ಓಕೆ, ನಮ್ಮ ಕಡೆ ಕೊಡಿ. ಸೊ ಡಿಸ್ಪರ್ಷನ್ ಅಂದರೆ ಪ್ರಸರಣ. ಸೊ ನಮ್ಮ ಸೂರ್ಯನ ಬೆಳಕು ನಮ್ಮ ವಾಯುಮಂಡಲದ ಮುಖಾಂತರ ಪಾಸ್ ಆದಾಗ ವೈಟ್ ಲೈಟ್, ವಿಸಿಬಲ್ ಲೈಟ್ ಪ್ರಸರಣಗೊಂಡು 7 ಬಣ್ಣಗಳಾಗಿ ವಿಂಗಡಣೆಯಾಗಿ, ಆ 7 ಬಣ್ಣಗಳಲ್ಲಿ ವೇವ್ಲೆಂತ್ ಜಾಸ್ತಿ ಇರೋದೇ ಅದು ರೆಡ್, ಆರೆಂಜ್. ಅದು ಹೋಗಿ ಚಂದ್ರನ ಮೇಲೆ ಬಿದ್ದು ಚಂದ್ರನ ಆ ಬೆಳಕನ್ನ ನಮ್ಗೆ ವಾಪಸ್ ಪ್ರತಿಬಿಂಬಿಸ್ತಾನೆ. ಅದಕ್ಕೆ ನಮಗೆ ಚಂದ್ರಗ್ರಹಣ ಆದಾಗ ತಾಮ್ರದ ಬಣ್ಣ ಕಾಣ್ತಾನೆ ನೋಡಿ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಹೊರಟೋಗುತ್ತೆ ಆ ನೆರಳು. ಆ ನೆರಳು ಕ್ಷೇತ್ರಕ್ಕೆ ಬರ್ತಿದೆ ನೋಡಿ ಚಂದ್ರ, ಹೊರಟೋಗುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? ಇಲ್ಲಿ ನೋಡಿ, ಈ ನೆರಳು ಕ್ಷೇತ್ರದಿಂದ ಹೊರಗಡೆ ಹೋದ ತಕ್ಷಣ ಗ್ರಹಣ ಹೊರಟೋಗುತ್ತೆ. ಆ ನೆರಳಲ್ಲಿ ಮಾತ್ರ ಬಂದಾಗ ಮಾತ್ರ ನಮಗೆ ಗ್ರಹಣ ಸಿಗುತ್ತೆ. ಅಂದ್ರೆ 3 ಒಂದೇ ಸಮತಲದಲ್ಲಿ ಇರಬೇಕು. ಗೊತ್ತಾಯ್ತಲ್ಲ? ನೆರಳಿ ನೋಡಿ ಇಲ್ಲಿ, ಇದನ್ನ ನೋಡಿ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ ಎಲ್ಲರಿಗೂ. ಇದು ಸೂರ್ಯ ಈ ಕಡೆ, ಇದು ಪೃಥ್ವಿ, ಇದು ಚಂದ್ರ. ಏನಾಗ್ತದೆ ಗಮನಿಸಿ, ನಾನು ಹೇಳಿದ್ದೇನೆ ಗಮನಿಸಿ. ಇದು ನೋಡಿ, ಸನ್, ಅರ್ತ್, ಮೂನ್. ಯಾವಾಗ 3 ಒಂದೇ ಸಮತಲದಲ್ಲಿ ಬರ್ತಾ ಇದೆ ಏನಾಗ್ತದೆ ನೋಡಿ, ಸೂರ್ಯನ ಬೆಳಕು ನಮ್ಮ ಮುಖಾಂತರ ಪಾಸ್ ಆಗುತ್ತೆ ವಾಯುಮಂಡಲ, ಇಲ್ಲಿ ಬರಲ್ಲ, ಈ ಕಡೆ ಮೇಲ್ಗಡೆ ಬರುತ್ತಲ್ಲ, ಅವಾಗ ಏನಾಗುತ್ತೆ, ಪ್ರಸರಣಗೊಂಡು ಬಿಳಿ ಬಣ್ಣ 7 ಬಣ್ಣಗಳು ವಿಂಗಡಣೆ ಆಗುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಆ 7 ಬಣ್ಣಗಳಲ್ಲಿ ವೇವ್ಲೆಂತ್ ಜಾಸ್ತಿ ಇರೋದು ರೆಡ್, ಆರೆಂಜ್. ಸೊ ತುಂಬಾ ದೂರ ಚಲನೆ ಮಾಡ್ತವೆ ನೋಡಿ ಈ ತರ. ಅವಾಗ ನೋಡಿ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್ ಹೋಗ್ತಾ ಇದೆ, ರೆಡ್, ಆರೆಂಜ್ ಅದ್ರ ಮೇಲೆ ಬಿದ್ದು ವಾಪಸ್ ನಮ್ಮ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಅವತ್ತಿನ ದಿವಸ ನಮಗೆ ಚಂದ್ರಗ್ರಹಣ ಆದಾಗ ನಮ್ಗೆ ಏನಾಗುತ್ತೆ, ಈ ತರ ಕಾಣುತ್ತೆ ನೋಡಿ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಈ ತರ ಕಾಣುತ್ತೆ ಚಂದ್ರ, ತಾಮ್ರದ ಬಣ್ಣ ಕಾಣುತ್ತೆ ನೋಡಿ. ಈ ತರ ಬರ್ತಾ ನೋಡಿ, ಚಂದ್ರ ಬರ್ತಾ ಇದೆ. ಈಗ ನಾವು ಇದು ಚಂದ್ರನಿಂದ ತೆಗೆದಿರೋ ಚಿತ್ರ. ಇದು ನೋಡಿ, ಹಿಂಗ್ ಕತ್ಲಾಗೋಗುತ್ತೆ. ಸ್ವಲ್ಪ ಭಾಗ ನೋಡಿ, ಈ ರೆಡ್ ಭಾಗ ನಂಗೆ ಮಾತ್ರ ಬರ್ತಾ ಇದೆ. ಇಲ್ಲಿ ನೋಡಿ, ಕೆಂಪು ಮತ್ತು ಆರೆಂಜ್ ಕಿತ್ತಾಳೆ ಹಣ್ಣಿನ ಬಣ್ಣ ಚಂದ್ರನ ಹೊಳ್ಳಿದ್ದು, ಚಂದ್ರ ಹತ್ರ ಹೊಳಿತಾನ. ಇದು ಪ್ರಸರಣ ಅಂದರೆ ಯಾವ ರೀತಿ ಸೂರ್ಯನಿಂದ ಬರುವಂಥ ಬೆಳಕು ನಮ್ಮ ವಾಯುಮಂಡಲದಲ್ಲಿ ಪ್ರಸರಣಗೊಳ್ಳುತ್ತದೆ. ನೀವು ಕೆಲವು ಸಹ ಚಂದ್ರನಲ್ಲಿ ಆಗ್ತಾ ಇದೆ ಪ್ರಸರಣ ಅಂತ. ಚಂದ್ರನಿಗೆ ವಾಯುಮಂಡಲ ಇಲ್ಲ, ಮರಿಬೇಡಿ. ಚಂದ್ರನಿಗೆ ಒಂದೇ ವಾಯುಮಂಡಲ ಇಲ್ಲ, ಯಾಕಂದರೆ ಚಂದ್ರನ ಗುರುತ್ವಾಕರ್ಷಣೆ ಅರ್ಥಗಿಂತ ಕಮ್ಮಿ. ಮೂನ್ದು ಗ್ರಾವಿಟಿ 1/6 ಆಫ್ ಅರ್ತ್. ಅದಕ್ಕೆ ಮೂನ್ಗೆ ವಾಯುಮಂಡಲ ಇಲ್ಲ. ಆಯ್ತಾ? ನಮ್ಮ ಕಡೆ ಕೊಡಿ. ಇಲ್ಲಿ ನೋಡಿ, ಈ ಥರ ಕಾಣ್ತದೆ ಲೂನಾರ್ ಎಕ್ಲಿಪ್ಸ್ ಆದಾಗ, ಚಂದ್ರಗ್ರಹಣ ಆದಾಗ. ಸ್ನೇಹಿತರೆ, ಇವತ್ತು ನೋಡಿ ಡೇಟ್ಸ್ ಕೊಡ್ತಾ ಇದ್ದೀನಿ. ಇವತ್ತು ಚಂದ್ರಗ್ರಹಣ ಇದೆ ಅಂದರೆ, ನಾನು ಆಗಲೇ ಹೇಳಿದ್ದೀನಿ, ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಏನು ಆಗಬೇಕು ಅಂದಾಗ 29 ದಿವಸಗಳು ನಮಗೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆಗೆ 29 ದಿವಸ. ಅದರಲ್ಲಿ 14 ದಿವಸಕ್ಕೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ಅಂತ ಹೇಳಿದ್ದೀನಿ ನಾನು. ಇವಾಗ ಹುಣ್ಣಿಮೆ ಅಂದರೆ ಫುಲ್ ಮೂನ್ ಇವತ್ತಿದೆ, ಇವತ್ತಿನ ತಾರೀಕು ನೋಡಿ, ಇವತ್ತು. ಆಯ್ತಾ? ಇನ್ನು 14 ದಿವಸ ಅಂದರೆ 8th ಏಪ್ರಿಲ್, 7th 8th ಏಪ್ರಿಲ್, 14 ಅಂದರೆ 15 ದಿವಸ ತಗೊಳ್ಳಿ ನೋಡಿ. ಗೊತ್ತಾಯ್ತಲ್ಲ? ಇನ್ನು 15 ದಿವಸದಲ್ಲಿ ಅಪ್ರಾಕ್ಸಿಮೇಟ್ಲಿ ನಮಗೆ ಚಂದ್ರಗ್ರಹಣ ಮುಗಿದು ಸೂರ್ಯಗ್ರಹಣ ಬರುತ್ತೆ ನೋಡಿ. ಹೌದಾ? ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ. ಎಲ್ಲ ಆಗುತ್ತೆ ಅಂತ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನಿಮಗೆ. ಭೂಮಿಯ ಯಾವ ಭಾಗದಲ್ಲಿ ಕಾಣುತ್ತೆ ಅಂತ ಕೊಟ್ಟಿದ್ದೀನಿ, ಇಲ್ಲಿ ಮ್ಯಾಪ್ ಕೊಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ಚಂದ್ರಗ್ರಹಣ ಎಲ್ಲಿ ಕಾಣುತ್ತೆ, ಸೂರ್ಯಗ್ರಹಣ ಎಲ್ಲಿ ಕಾಣುತ್ತೆ ಅಂತ ಒಂದು ಮ್ಯಾಪ್ ಮುಖಾಂತರ ಕೊಟ್ಬಿಟ್ಟಿದ್ದೀನಿ. ಸೊ ಮತ್ತೆ 15 ದಿವಸ ಹಾಕಿಟ್ಕೊಳ್ಳಿ. ಗಮನಿಸಿ, ಇದನ್ನ 14, 24, 25 ಇವತ್ತು ಲೂನಾರ್ ಎಕ್ಲಿಪ್ಸ್ ಆಗುತ್ತೆ. ಇವತ್ತು ಫುಲ್ ಮೂನ್ ಇದೆ. ಅದಕ್ಕೆ ಇವತ್ತು ನೋಡಿ, ಇವತ್ತು ಎಲ್ಲರೂ ಕ್ಯಾಲೆಂಡರ್ ಕ್ಲಾಸ್ ನೋಡ್ತಾ ಇದ್ರೆ ಇವತ್ತು ಫುಲ್ ಮೂನ್ ಇದೆ ಇವತ್ತು. ಮತ್ತೆ 14 ದಿವಸ 15 ದಿವಸಕ್ಕೆ ಸೂರ್ಯಗ್ರಹಣ ಆಗುತ್ತೆ. ನಾನು ಹೇಳಿದೆ, ಒಂದ್ಸತಿ
ಚಂದ್ರಗ್ರಹಣ ಸೂರ್ಯಗ್ರಹಣ ಎಂಬುದು ಮತ್ತೆ ಇನ್ನೊಂದ್ಸತಿ ಚಂದ್ರಗ್ರಹಣ ಸೂರ್ಯಗ್ರಹಣ ಆಗಬೇಕು ಅಂದ್ರೆ ಏನ್ ಹೇಳಿದೆ ನಾನಾಗ್ಲೇ 6 ತಿಂಗಳು ಬೇಕು ಅಂತ ನೋಡಿ. ಈ ಎರಡರಿಂದ ಮತ್ತೆ ಚಂದ್ರಗ್ರಹಣ ಸೂರ್ಯಗ್ರಹಣ ಆಗಬೇಕು ಅಂದ್ರೆ 6 ಮಂತ್ಸ್ ಗ್ಯಾಪ್ ಇದೆ. ನಾ ಆಗ್ಲೇ ಹೇಳಿದ್ದೀನಿ ಏನಕ್ಕೆ ಅಂತ. ಮತ್ತೆ ಇನ್ನೊಮ್ಮೆ ನೋಡಿ ಪ್ಲೀಸ್, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಮಾಡಿ, ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ತೋರಿಸಿ. ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ನೋಡಿ ಚಂದ್ರಗ್ರಹಣ ಸೂರ್ಯಗ್ರಹಣ ಆಗುತ್ತೆ. ಓಕೆ, ಎಲ್ಲರಿಗೂ ಗೊತ್ತಾಯ್ತಲ್ಲ ಯಾವ ರೀತಿ ಸೂರ್ಯಗ್ರಹಣ ಚಂದ್ರಗ್ರಹಣ ಸಂಭವಿಸುತ್ತೆ ಅಂತ. ಮತ್ತೆ ನೆಕ್ಸ್ಟ್ ಇದಾದ್ಮೇಲೆ ನೋಡಿ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ 6 ತಿಂಗಳು ನೋಡಿ. ನೆಕ್ಸ್ಟ್ ವರ್ಷಕ್ಕೆ ಮಾರ್ಚ್ ಮತ್ತೆ ನೋಡಿ, ಸೆಪ್ಟೆಂಬರ್ ಅಕ್ಟೋಬರ್ ಆದ್ಮೇಲೆ ಬೇಕಾದ್ರೆ ಕೌಂಟ್ ಮಾಡಿ. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಬಂತಲ್ಲ ನೋಡಿ, ಮಾರ್ಚ್ 6ನೇ ತಿಂಗಳು ಮತ್ತೆ ಚಂದ್ರಗ್ರಹಣ ಸೂರ್ಯಗ್ರಹಣ. ಮತ್ತೆ ಇವೆರಡಾದ್ಮೇಲೆ ನೋಡಿ ಮುಂದಿನ ವರ್ಷದ್ದು ಹುಟ್ಟಿದೆ ನಾನು ಇಲ್ಲಿ ಕ್ಯಾಲೆಂಡರ್. ಮತ್ತೆ ಇದಾದ್ಮೇಲಿಂದ ಮತ್ತೆ 6 ತಿಂಗಳು ಮತ್ತೆ ನೋಡಿ ಸೆಪ್ಟೆಂಬರ್ ಅಕ್ಟೋಬರ್. ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ನೋಡಿ ಯಾವ ರೀತಿ ಗ್ರಹಣ ಆಗುತ್ತೆ, ಎಷ್ಟನೇ ತಾರೀಕು ಆಗುತ್ತೆ, ಎಲ್ಲೆಲ್ಲಿ ಕಾಣುತ್ತೆ ಅಂತ ಹೇಳಿ ಮ್ಯಾಪ್ಗಳು ಕೊಟ್ಬಿಟ್ಟಿದ್ದೀನಿ ನಾನು ನಿಮಗೆ. ಇನ್ನು ಎಷ್ಟು ವರ್ಷ ಕೊಟ್ಟಿದ್ದೀನಿ ನೋಡಿ. ಇನ್ನು ಮುಂದಕ್ಕೆ ಹೋಗ್ತೀನಿ ನನಗೆ ಬೇಗ ಬೇಗ ನೋಡಿ. 2026 2026 ಗ್ರಹಣಗಳ ಬಗ್ಗೆ ಕೊಟ್ಟಿದ್ದೀನಿ. ಮತ್ತೆ 27 2027 2028 2029 2030 2031 2032 2033 2034 10 ವರ್ಷ ಹತ್ತತ್ರ. ಗೊತ್ತಾಯ್ತಲ್ಲ, ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಸಂಭವಿಸುತ್ತೆ, ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಸಂಭವಿಸುತ್ತೆ. ಅವೆರಡರ ಮಧ್ಯೆ ಗ್ಯಾಪ್ 14 ದಿವಸ 15 ದಿವಸ ಆಗುತ್ತೆ. ಅವೆರಡು ಆದ್ಮೇಲಿಂದ ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಗ್ರಹಣ ಸಂಭವಿಸುತ್ತೆ, ಚಂದ್ರಗ್ರಹಣ ಸೂರ್ಯಗ್ರಹಣ. ಯಾಕೆಂದ್ರೆ 3 ಒಂದೇ ಸಮತಲದ ಬರೋದ್ರಿಂದ ಗ್ರಹಣ. ಪ್ರತಿ ತಿಂಗಳು ಏನಕ್ಕಾಗಲ್ಲ ಅಂತಲೂ ಹೇಳಿದ್ದೀನಿ ನಾನು. ಸರಿನಾ ಸ್ನೇಹಿತರೆ? ದಯವಿಟ್ಟು ಇದನ್ನೆಲ್ಲರಿಗೂ ತಿಳಿಸಿ. ಸೂರ್ಯಗ್ರಹಣ ಚಂದ್ರಗ್ರಹಣ ಬಗ್ಗೆ ತುಂಬಾ ಮೂಢನಂಬಿಕೆಗಳಿದೆ. ಒಂದೇನಂದ್ರೆ ಸೂರ್ಯಗ್ರಹಣ ನೀವು ನೋಡಬಾರ್ದು ನೇರವಾಗಿ, ಅದರಿಂದ ಸಮಸ್ಯೆ ಆಗುತ್ತೆ. ಗೊತ್ತಾಯ್ತಲ್ಲ, ಕಣ್ಣು ಹೋಗುತ್ತೆ, ದೃಷ್ಟಿ ಹೋಗುತ್ತೆ. ಚಂದ್ರಗ್ರಹಣ ನೋಡ್ಬೋದು, ಏನೂ ಸಮಸ್ಯೆ ಇಲ್ಲ, ಈಗಲೇ ಹೇಳಿ. ಗೊತ್ತಾಯ್ತಲ್ಲ, ಒಂದೇನಂದ್ರೆ ಗ್ರಹಣ ಸಂಭವಿಸಿದಾಗ ಅವತ್ತಿನ ದಿವಸ ವಿಕಿರಣಗಳು ಜಾಸ್ತಿ ಇರುತ್ತೆ, ಸೂರ್ಯಗ್ರಹಣ ಆದಾಗ ಎಸ್ಪೆಷಲಿ. ಅದಕ್ಕೋಸ್ಕರ ಎಷ್ಟೋ ಸತಿ ಹೇಳ್ತಾರೆ, ನೀವು ನಿಮಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ತುಂಬ ವೃದ್ಧರಿಗೆ, ತುಂಬ ಮಕ್ಕಳಿಗೆ ಅಥವಾ ಗರ್ಭಿಣಿ ಹೆಂಗಸರಿಗೆ ಮನೆ ಒಳಗೆ ಇರೋದು ಒಳ್ಳೆಯದು. ಯಾಕೆಂದರೆ ಅವತ್ತಿನ ದಿವಸ ವಿಕಿರಣಗಳು ಏನು ನಮಗೆ ಕ್ರೋಮೋಸ್ಫಿಯರ್ ಮತ್ತು ಕೊರೋನಾ ಇಂದ ಬರುವಂಥ ವಿಕಿರಣಗಳಿಂದ ಸಮಸ್ಯೆಗಳಾಗ್ಬೋದು ಅಂತೆಲ್ಲ ಇದೆ. ಅದ್ರ ಬಗ್ಗೆ ಇನ್ನೂ ಅಧ್ಯಯನ ನಡೀತಾ ಇದೆ ಸ್ನೇಹಿತರೆ, ನಾನು ಅದು ಸುಳ್ಳು ಅಂತ ಹೇಳಲ್ಲ. ಆಮೇಲೆ ಅವತ್ತಿನ ದಿವಸ ಗ್ರಹಣ ಸಂಭವಿಸಿದಾಗ ನೀವು ಯಾವುದೇ ರೀತಿಯಾದ ಒಂದು ಚಟುವಟಿಕೆಗಳು ಮಾಡಬಾರ್ದು ಅನ್ನೋದೊಂದು ಇದೆ. ಕೆಲವು ಮೂಢನಂಬಿಕೆಗಳಿದೆ, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ತರಗತಿಗೆ ಮಾಡಿದ್ದೇವೆ. ಕೆಲವು ವಿಷಯಗಳು, ಇನ್ನೂ ಎಷ್ಟೊಂದು ವಿಷಯಗಳು ನಮ್ಗೆ ಗೊತ್ತಿಲ್ಲ, ಏನೇನಾಗ್ತಾ ಇದೆ ನಮ್ಮ ಸುತ್ತಮುತ್ತ ಅಂತ. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿ ನಾವು ಬಂದಾಗ ನಾನು ನಿಮಗೆ ಹೇಳ್ಕೊಡ್ತೇನೆ. ಧನ್ಯವಾದಗಳು.